ಶಿವಮೊಗ್ಗ ಸಾಹಿತ್ಯ ಹಬ್ಬ, ಅಕ್ಷರಗಳ ಸಂಭ್ರಮ, ಲಿಟ್ ಫೆಸ್ಟ್ ಇದರ 6ನೇ ಗೋಷ್ಠಿ ಸಾಮಗಾನ. GSS ಅವರ ಕಾವ್ಯ ಸಂವಾದ. ಸಂವಾದಕರಾಗಿ ಶ್ರೀಮತಿ ಮೇದಿನಿ ಕೆಸುವಿನ ಮನೆ, ಡಾಕ್ಟರ್ ಮೈತ್ರೇಯಿ ಆದಿತ್ಯ ಪ್ರಸಾದ್, ಡಾಕ್ಟರ್ ಪ್ರಸಾದ್ ಬಾಪಟ್, ಡಾಕ್ಟರ್ ಬಸವರಾಜಪ್ಪ ಇವರು ವೇದಿಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಮನ್ವಯಕಾರರಾದಂತಹ ಪ್ರೊಫೆಸರ್ ಕಿರಣ್ ದೇಸಾಯಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇದು ಒಂದು ವಿಶೇಷ ಗೋಷ್ಠಿ. ಶಿವಮೊಗ್ಗದ ಯುವ ಸಾಹಿತಿಗಳು ವ್ಯಾಖ್ಯಾನಿಸುವ ಅಪರೂಪದ ಗೋಷ್ಠಿ ಇದಾಗಿದೆ. ಕನ್ನಡದ ಪ್ರಮುಖ ಕವಿಯಾದ ರಾಷ್ಟ್ರಕವಿಯೂ ಆಗಿರುವಂತಹ GS ಶಿವರುದ್ರಪ್ಪನವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. GSS ರವರು ಅವರ ಕಾವ್ಯವು ಮುಖ್ಯವಾಗಿ ನವೋದಯ ಮತ್ತು ನವ್ಯ ಸಾಹಿತ್ಯದ ಸಂಕ್ರಮಣ ಕಾಲದ ಸಂವೇದನೆಗಳನ್ನು ಒಳಗೊಂಡಿದೆ. ವಿಮರ್ಶಕರಾಗಿಯೂ ಹೆಸರುವಾಸಿಯಾಗಿದ್ದಂತಹ GS ಶಿವರುದ್ರಪ್ಪನವರ ಜನ್ಮ ಶತಮಾನೋತ್ಸವ ಈ ವರ್ಷ ನಡೆಯುತ್ತಿದೆ. ಈ ಗೋಷ್ಠಿಯಲ್ಲಿ GS ಶಿವರುದ್ರಪ್ಪನವರ ಕಾವ್ಯದ ಸೊಗಡನ್ನು ಸಾಹಿತ್ಯದ ಕೃಷಿಯಲ್ಲಿ ನಿರತರಾಗಿರುವಂತಹ ಕನ್ನಡದ ಯುವ ಸಾಹಿತಿಗಳು ಓದಿ ವ್ಯಾಖ್ಯಾನಿಸುವ ಅಪರೂಪದ ಗೋಷ್ಠಿ ಈಗ ನಡೆಯಲಿದೆ. ಸಾಮಗಾನ GS ಶಿವರುದ್ರಪ್ಪನವರ ಮೊಟ್ಟ ಮೊದಲ ಕವನ ಸಂಕಲನವಾಗಿದ್ದು 1951ರಲ್ಲಿ ಪ್ರಕಟವಾಯಿತು. ಹಾಗಾಗಿಯೇ ಈ ಒಂದು ಗೋಷ್ಠಿಯ ನಾಮಕರಣ ಸಾಮಗಾನವೆಂದು ನಾವು ಇರಿಸಿದ್ದೇವೆ. ಈ ಗೋಷ್ಠಿಯ ಸಮನ್ವಯಕಾರರು ಪ್ರೊಫೆಸರ್ ಕಿರಣ್ ದೇಸಾಯಿ ಅವರ ಚಿಕ್ಕದಾದಂಥ ಪರಿಚಯ. ಶಿವಮೊಗ್ಗದ ಪ್ರತಿಷ್ಠಿತ ಕಮಲಾ ನೆಹರು ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತರಾಗಿರುವಂತಹ ಶ್ರೀಮತಿ ಕಿರಣ್ ದೇಸಾಯಿ ಅವರು ಹೆಸರಿಗೆ ಅಷ್ಟೇ ನಿವೃತ್ತಿ, ಆದರೆ ಜೀವನೋತ್ಸಾಹದಲ್ಲೇ ನಮ್ಮೆಲ್ಲರಿಗಿಂತ ಮುಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರಾಗಿ ಹೆಸರು ಮಾಡಿದವರು. ಕುವೆಂಪು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿರುವ ಇವರು ಶಿವಮೊಗ್ಗ GSS ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಉತ್ತಮ ವಾಗ್ಮಿಗಳಾಗಿರುವ ಶ್ರೀಮತಿ ಕಿರಣ್ ದೇಸಾಯಿ ಅವರು ಅನೇಕ ಕೃತಿಗಳನ್ನು ತಮ್ಮ ಸಂಪಾದಕತ್ವದ ಅಡಿಯಲ್ಲಿ ಪ್ರಕಟಿಸಿದ್ದಾರೆ. ಸಂಗೀತ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಇರುವ ಶ್ರೀಮತಿ ಕಿರಣ್ ದೇಸಾಯಿ ಅವರ ಜೀವನ ಪ್ರೀತಿ, ಸಾಮಾಜಿಕ ಕಾಳಜಿ ನಮಗೆಲ್ಲರಿಗೂ ಮಾದರಿಯಾಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ಪ್ರತಿಷ್ಠಿತ ಕರ್ನಾಟಕ ಸಂಘದಲ್ಲಿ ನಡೆಯುತ್ತಿರುವಂಥ ಇವತ್ತಿನ ಸಾಹಿತ್ಯ ಹಬ್ಬ ನಿನ್ನೆಯಿಂದ ಇವತ್ತಿನವರೆಗೆ ಖಂಡಿತವಾಗಿಯೂ ಸರಸ್ವತಿಯ ಆರಾಧನೆಯಿಂದ ಮೆರವಣಿಗೆಯಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ ಬಂದು ನಿಂತಿದ್ದೇವೆ. ನೋಡಿದೊಂದು ಸರಸ್ವತಿ ಹಬ್ಬ. ರಸವತಿ ಸರಸ್ವತಿ. ಎಲ್ಲಿ ನಮ್ಮ ಮನಸ್ಸಿನಲ್ಲಿ ರಸ ಆನಂದವನ್ನು ಉಂಟು ಮಾಡ್ತಾಳೋ ಅವಳೇ ಸರಸ್ವತಿ. ಎಲ್ಲಿ ರಸ ನಿರ್ಮಾಣವಾಗ್ತದೋ ಅವರೇ ನಿಜವಾದ ಸಹೃದಯಿಗಳು. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಸಹೃದಯ ಅಂತ ಕರೀತಾರೆ. ಅಂದರೆ ಕವಿಗೆ ಸಮಾನವಾಗಿ ಹೃದಯವುಳ್ಳವರೇ ಸಹೃದಯಿಗಳು ಅಂತೇಳಿ ಕರೀತಾರೆ. ಹಾಗಾಗಿ ತಾವೆಲ್ಲರೂ ಸಹೃದಯದಿಂದ ಆಗಮಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿವ್ಯಕ್ತಿಯ ಪರವಾಗಿ, ಕರ್ನಾಟಕ ಸಂಘದ ಪರವಾಗಿ, ನಮ್ಮೆಲ್ಲ ಈ ಗೋಷ್ಠಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ಹಬ್ಬ ಅನ್ನುವಂಥ ಪದವೇ ಎಷ್ಟು ವಿಶಿಷ್ಟವಾದಂಥದ್ದು ನಮ್ಮ ಕನ್ನಡದಲ್ಲಿ. ಅಂದರೆ ಹರುಷವನ್ನು ಯಾವ್ದು ತರ್ತದೋ ಅದೇ ಹಬ್ಬ. ಹಬ್ಬ ಅಂದರೆ ಹರುಷವನ್ನು ತರುವುದು, ಹರುಷವನ್ನು ಹಂಚುವುದು. ಹೀಗೆ ಹರುಷವನ್ನು ತಂದು ಹರುಷವನ್ನು ಹಂಚುವುದು ಇವತ್ತಿನ ಈ ಒಂದು ಸಾಹಿತ್ಯ ಗೋಷ್ಠಿಯಲ್ಲಿ ನಡೀತಾ ಇದೆ. ಇದು 6ನೇ ಗೋಷ್ಠಿ. ಬಹುಶಃ ಈ 2 ದಿನದ ಉತ್ಸಾಹದ ಹಬ್ಬದಲ್ಲಿ ಇದು ಕೊನೆಯ ಗೋಷ್ಠಿ ಅನ್ನಿಸ್ತದೆ. ನಂತರ ಮುಕ್ತಾಯದ ಒಂದು ಗೋಷ್ಠಿ ಇದೆ. ಏನೇ ಇರಲಿ, ಕಾವ್ಯಕ್ಕೊಂದು ವಿಶಿಷ್ಟವಾದಂಥ ಸ್ಥಾನವನ್ನು ಕೊಟ್ಟು ಈ ಗೋಷ್ಠಿ ನಮಗಾಗಿ ಮೀಸಲಿರಿಸಿದ್ರಿ. ಅದಕ್ಕೂ ಮಿಗಿಲಾಗಿ GSS ಅವರು ಈ ಮಣ್ಣಿನ ಮಗ. ಹಾಗಾಗಿ ಅವರ ಶತಮಾನೋತ್ಸವ ಅಂದರೆ ಇಡೀ ನಮ್ಮ ಕರ್ನಾಟಕ, ಅದರಲ್ಲಿಯೂ ನಮ್ಮ ಶಿವಮೊಗ್ಗ ಜಿಲ್ಲೆ ಇನ್ನೊಂದಿಷ್ಟು ಸಂತೋಷವನ್ನು ಪಡಬೇಕು, ಹೆಮ್ಮೆಯನ್ನು ಪಡಬೇಕು. ಯಾಕಂದರೆ ಇಬ್ಬರು ರಾಷ್ಟ್ರಕವಿಗಳನ್ನು ಹೊಂದಿದಂಥ ಜಿಲ್ಲೆ ನಮ್ಮದಾಗಿರೋದ್ರಿಂದ ಈ ನೆಲದ ಸೊಗಡನ್ನು ಹೀರಿ, ಆ ಗಂಧವನ್ನು ಹೀರಿ ಬೆಳೆದಂಥ ನಾವು ಖಂಡಿತವಾಗಿಯೂ ಹೇಗೆ ಕುವೆಂಪು ಅವರಿಗೆ ವಾರಸುದಾರರಾಗಿ GSS ಅವರಿದ್ದರು, GSS ಅವರ ವಾರಸುದಾರರಾಗಿ ನಾವು ಶಿವಮೊಗ್ಗ ಎಲ್ಲ ಸಹೃದಯರು ಇರಬೇಕು. ಅದು ನಮ್ಮ ಜವಾಬ್ದಾರಿಯೂ ಕೂಡ ಹೌದು ಅಂತ ಒಂದು ಎಣಿಕೆಯಿಂದ ಈ ಒಂದು ಗೋಷ್ಠಿಯನ್ನು ಇಂದು ಪ್ರಾರಂಭ ಮಾಡ್ತಾ ಇದ್ದೇವೆ. GSS ಅಂದರೆ ಕನ್ನಡದ ಒಂದು ಸಾಂಸ್ಕೃತಿಕ ಪ್ರಜ್ಞೆ.
GSS ಅಂದರೆ ಕನ್ನಡದ ಒಂದು ದಾರ್ಶನಿಕ ಪ್ರಜ್ಞೆ, GSS ಅಂದರೆ ಕನ್ನಡದ ಒಂದು ಸಾಂಸ್ಕೃತಿಕ ರಾಯಭಾರಿ. ಅದಕ್ಕೆ ಒಂದು ಕಡೆ UR ಅನಂತಮೂರ್ತಿ ಅವರು ಹೇಳ್ತಾರೆ, ಸಾಹಿತ್ಯ ಲೋಕದ ದ್ರೋಣ ಅವರು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಮುನ್ನಡೆಸುವ ಜವಾಬ್ದಾರಿ ಶಕ್ತಿಯುಳ್ಳವರು. ಹಾಗೆ ತಮ್ಮ ಬದುಕಿನುದ್ದಕ್ಕೂ ವೃತ್ತಿಯಾಗಲಿ ಪ್ರವೃತ್ತಿಯಾಗಲಿ ಒಂದು ಸಾಹಿತ್ಯದ ಕೀರ್ತಿಯನ್ನು ಉನ್ನತ ಶಿಖರಕ್ಕೆ ಒಯ್ದು ಎಲ್ಲರಲ್ಲಿಯೂ ಹಂಚುವಂಥ ಕೆಲಸ ಮಾಡಿದ್ದರಿಂದಲೇ ಸಾವಿರಾರು ಕವಿಗಳು ಬಂದು ಹೋಗಿರ್ಬೋದು, ಆದರೆ ಕೈಬೆರಳ ಮೇಲೆ ಎಣಿಸುವಷ್ಟು ಕವಿಗಳನ್ನು ಮಾತ್ರ ನಾವು ಮನಸ್ಸಿನಲ್ಲಿ ನಿಲ್ಲಿಸ್ತೇವೆ. ಅಂಥದ್ರಲ್ಲಿ ನಮ್ಮ GSS ಅವರು ಕೂಡ ಒಬ್ಬರು ಅನ್ನೋದು ಅವರ ಶತಮಾನೋತ್ಸವ ಈ ಸಂದರ್ಭದಲ್ಲಿ ಅವರು ನೆನೆಸಬೇಕಾಗಿದೆ. ಕುವೆಂಪು ಅವರ ನೇರ ಶಿಷ್ಯರಾಗಿದ್ದಂಥವರು ಅವ್ರು ಹೇಳ್ತಾರೆ ಕುವೆಂಪುರಿಗೆ, ನಿಶಬ್ದದಲ್ಲಿ ನಿಮ್ಮನ್ನು ನೆನೆಯುತ್ತೇನೆ ನಾನು. ಸುಮ್ಮನೆ ಎಲ್ಲೆಲ್ಲೋ ಪ್ರಚಾರಕ್ಕಾಗಿ ನಿಮ್ಮನ್ನು ನೆನೆಯೋದು ಬೇಕಾಗಿಲ್ಲ, ನಿಶಬ್ದದಲ್ಲಿ ನಿಮ್ಮನ್ನು ನೆನೆಯುತ್ತೇನೆ ನಾನು. ನೀವು ಕಲಿಸಿದ ಪಟ್ಟುಗಳನ್ನು, ನೀವು ನನಗೆ ಕೊಟ್ಟಂಥ ಹೊಸ ಹುಟ್ಟುಗಳನ್ನು. ಹೀಗೆ ತನ್ನ ಗುರುವನ್ನು ನೆನೆಸುವಂಥ ಒಬ್ಬ ಗುರುವನ್ನು ನಾವಿವತ್ತು ಅವರ ಕವನಗಳ ಮೂಲಕ ನೆನೆಸ್ತಾ ಇದ್ದೇವೆ. ಇವತ್ತು ಕವನವನ್ನು ವಾಚಿಸುವವರೆಲ್ಲರೂ ನೋಡಿದ್ರೆ ಗೊತ್ತಾಗ್ತದೆ, ಬಹುಶಃ ನಾನೊಬ್ಬಳೇ ನಿಮ್ಮ ಜೊತೆಯಲ್ಲಿ ಇರುವಂಥವಳು. ಇವರೆಲ್ಲ ತುಂಬ ಯುವಜನರಿದ್ದಾರೆ. ಬಹುಶಃ ಯುವಜನತೆಗೆ ಸಾಹಿತ್ಯವನ್ನು ಮುಟ್ಟಿಸುವುದೇ ಈ ಸಾಹಿತ್ಯದ ಹಬ್ಬ ಆಗಬೇಕು. ಅದರ ಉದ್ದೇಶವೂ ಕೂಡ ಅದೇ ಆಗಿದೆ ಅಂತೇಳಿ ನಾನು ಅನ್ಸ್ಕೋತಾ ಇದ್ದೀನಿ. ಈಗ ಕವನಗಳನ್ನು ವಾಚನ ಮಾಡ್ತಿದ್ವಿ. ಬಹುಮುಖ್ಯವಾಗಿ ಇವತ್ತು ಆಗಬೇಕಾಗಿದೆ, ಉತ್ತಮ ಕವಿಗಳು ಉತ್ತಮ ಕಾವ್ಯಗಳನ್ನು ಯುವಜನತೆಗೆ ಮುಟ್ಟಿಸಬೇಕಾಗಿದೆ. ಕಾವ್ಯವನ್ನು ಓದುವ ಸಂಪ್ರದಾಯವೇ ನಮ್ಮಲ್ಲಿ ತಪ್ಪಿ ಹೋದಾಗ ಆ ಕಾವ್ಯವನ್ನು ಹೇಗೆ ಮುಟ್ಟಿಸಬೇಕು, ಕಾವ್ಯದ ಅರ್ಥವನ್ನು ಹೇಗೆ ತಲುಪಿಸಬೇಕು, ಅದನ್ನು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದು ಇವತ್ತು ಬಹುಶಃ ಧಾವಂತದ ಜೀವನದಲ್ಲಿ ಮರೆಯುತ್ತಿರುವಂಥ ಈ ದಿನಗಳಲ್ಲಿ ಇಂಥ ಒಂದು ವಿಶೇಷವಾದಂಥ ಗೋಷ್ಠಿ ಇಟ್ಟಿದ್ದು ತುಂಬ ಸಂತೋಷವಾಗಿದೆ. ಗೋಷ್ಠಿಗೆ ಮೊದಲನೇದಾಗಿ ಇಲ್ಲಿ GSS ಅವರ ಸುಮಾರು 700ಕ್ಕೂ ಮಿಕ್ಕ ಕವನಗಳಿದ್ದಾವೆ. ಸಾಮಗಾನದಿಂದ ಅಗ್ನಿಪರ್ವದವರೆಗೆ 740 ಕವನಗಳನ್ನು ಬರೆದಿದ್ದು, ಆ ಎಲ್ಲ ಕವನಗಳನ್ನು ಮುಟ್ಟಿ ಬರಲಿಕ್ಕೂ ಸಾಧ್ಯವಿಲ್ಲ. ಸಾಂಕೇತಿಕವಾಗಿ ಅವರು ಭಾವವನ್ನು ಪ್ರತಿನಿಧಿಸುವಂಥ, ಹಾಗೆ ಅವರ ಚಿಂತನೆಗಳನ್ನು ಹೇಳಿಕೊಡುವಂಥ ಮತ್ತು ಅವ್ರ ವಿಚಾರವನ್ನು ಪ್ರತಿಬಿಂಬಿಸುವಂಥ ಕವನಗಳನ್ನು ಆಯ್ದು, ಅಥವಾ ಇಲ್ಲಿಯ ಯುವ ಮನಸ್ಸುಗಳಿಗೆ ನೀವೇ ಆಯ್ಕೆ ಮಾಡಿಕೊಳ್ಳಿರೋದು ಬಿಟ್ಟಾಗ ತಮ್ಮ ಮನಸ್ಸಿಗೆ ಪ್ರಕಾರ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಕವನ ವಾಚನ ಮಾಡಲು ಬರೋರಿದ್ದರು ಡಾಕ್ಟರ್ ಬಸವರಾಜಪ್ಪ ಅವರು ನೋಡಿದ್ರೆ ಗೊತ್ತಾಗ್ತದೆ, ತುಳುಕುವ ನಗೆಯುಳ್ಳ ಬಸವರಾಜಪ್ಪ ಅವರು. ಎಲ್ಲೇ ಸಾಹಿತ್ಯಿಕ ಕಾರ್ಯಕ್ರಮ ಇರಲಿ ಅಲ್ಲಿ ಸದಾ ಸಿದ್ಧರಿರ್ತಾರೆ, ಯಾವ ಕೆಲಸ ಮಾಡಲಿಕ್ಕೂ ಕೂಡ ಸಿದ್ಧರಿರ್ತಾರೆ. ಯಾಕಂದರೆ ಸಾಹಿತ್ಯದ ಪರಿಚಾರಿಕೆ ಅನ್ನೋದು ಅವ್ರ ಪ್ರೀತಿಯ ಕೆಲಸ. ಯಾಕಂದರೆ ರಾಮನ ಪರಿಚಾರಕನಾದಂಥ ಆಂಜನೇಯನ ಕುರಿತು ಜಾನಪದ ಅಧ್ಯಯನವನ್ನು ಮಾಡಿದಂಥವರು ಅವರು. ಹೀಗಾಗಿ ಪರಿಚಾರಿಕೆ ಅನ್ನೋದು ಅವರು ಭಾಳ ಪ್ರೀತಿಯ ಕೆಲಸವಾಗಿದ್ದು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಿವಮೊಗ್ಗದಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಕಳೆದ 20 ವರ್ಷಗಳಿಂದ ಬೋಧನಾ ಅನುಭವ ಹೊಂದಿದವರು. ಗುರು ಪುರಸ್ಕಾರ, ರಾಷ್ಟ್ರಮಟ್ಟದ ಉತ್ತಮ ನೆಟ್ಟ ಪ್ರಶಸ್ತಿ, ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಸದಸ್ಯರು, ಆನುವಲ್ಲಿದಂತೆ ಹಾಡುವೆ, ಶೋಧಕಲ್ಪ, ಭಾರತ ರತ್ನ ಪುರಸ್ಕೃತ ಹೆಮ್ಮೆಯ ಕನ್ನಡಿಗರಿಯವರು. ವಿದ್ಯಾರ್ಥಿಗಳಿಗಾಗಿ ಭಾರತದ ಸಂವಿಧಾನ ಕೃತಿ ರಚನೆಯ ಮೂಲಕ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇಲ್ಲೇ ನಮ್ಮ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಆ ಪುಸ್ತಕ ಕೂಡ ಸಿಗ್ತಾಯಿದೆ. ದಾಖಲೆಯ ರೀತಿಯಲ್ಲಿ ಮಾರಾಟವಾಗಿ ನಮ್ಮ ಮಕ್ಕಳಿಗೆ ಸಂವಿಧಾನವನ್ನು ಸರಳ ಭಾಷೆಯಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡುತ್ತಿರುವಂಥ ಡಾಕ್ಟರ್ ಬಸವರಾಜಪ್ಪನವರಿಗೆ ಈಗ ನುಡಿಪೀಠ. ಎಲ್ರಿಗೂ ನಮಸ್ಕಾರ. ಸಮನ್ವಯದ ಕವಿ GS ಶಿವರುದ್ರಪ್ಪನವರ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಆಯ್ದಂಥ ಯುಗಾದಿಯ ಪ್ರಶ್ನೆಗಳು ಅನ್ನುವ ಪದ್ಯವನ್ನು ವಾಚಿಸ್ತಾ ಇದ್ದೇನೆ. ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತಿ ಹೇಗೆ ಈ ಪದ್ಯ ತುಂಬ ಪ್ರಸಿದ್ಧವಾದದ್ದು. ಅದೇ ಕವನ ಸಂಕಲನದ ಒಂದು ಪದ್ಯ ಕವಿತೆ ಯುಗಾದಿಯ ಪ್ರಶ್ನೆಗಳು. 1882ರಿಂದ 87ರ ಕಾಲಘಟ್ಟದಲ್ಲಿ ರಚಿತವಾದಂಥ ಒಂದು ಕವನಗಳ ಸಂಗ್ರಹ ಪ್ರೀತಿ ಇಲ್ಲದ ಮೇಲೆ. ಅದರಿಂದ ಆದಂಥ ಯುಗಾದಿಯ ಪ್ರಶ್ನೆಗಳು. ಪ್ರತಿ ವರ್ಷ ಯುಗಾದಿ ಹಬ್ಬ ಬಂದಾಗಲೆಲ್ಲ ನಮಗೆ ಪ್ರಶ್ನೆ ಕಾಡೇ ಕಾಡ್ತದೆ, ಇದು ಯಾವ ಯುಗದ ಆದಿ ಮತ್ತು ಯಾವ ಯುಗದ ಅಂತ್ಯ? ಪ್ರತಿ ವರ್ಷವೂ ಯುಗಾದಿ ಆಚರಿಸ್ತೇವಲ್ಲ, ಹಾಗಾದ್ರೆ ಕಳೆದ ಯಾವ ಯುಗಾದಿ ಮುಗಿದೋಯ್ತು, ಯಾವ ಯುಗಾದಿ ಪ್ರಾರಂಭವಾಯಿತು? ಅದೇ ಪ್ರಶ್ನೆಯೊಂದಿಗೆ 60 ಸಂವತ್ಸರದ ಈ ಚಕ್ರ ತಿರುಗುತ್ತಲೇ ಇರುವಾಗ ಇದರಲ್ಲಿ ಯಾವುದು ಮೊದಲು ಯಾವುದು ತುದಿ? ಹೆಸರಿಗೆ ಮಾತ್ರ ಯುಗಾದಿ ಯುಗಾದಿ ಅನ್ನುತ್ತೇವಲ್ಲ, ಇವತ್ತು ಯಾವ ಯುಗದ ಆದಿ ಯಾವ ಯುಗದ ಅಂತ್ಯ? ಗಿರಿಗಿರನೆ ತಿರುಗುತ್ತಲೇ ಇದೆ ಈ ಭೂಮಿ ಸೂರ್ಯನ ಸುತ್ತ. ಸೂರ್ಯನೂ ಸುಮ್ಮನೆ ಸುತ್ತುತ್ತಲೇ ಇದ್ದಾನೆ ತನ್ನ ಕೇಂದ್ರದ ಮೇಲೆ. ನಕ್ಷತ್ರಗಳು ಹಾಸುಗಂಬಿಯ ಮೇಲೆ ಉರುಳುತ್ತವೇ ಇವೆ. ಕಡಲು ಸದಾ ರುಬ್ಬುತ್ತಲೇ ಇದೆ ದಡವ. ಹೊಳೆಗಳು ಒಂದೇ ಸಮನೆ ಕಡಲಿನಿಂದ ಬಾನಿಗೆ, ಬಾನಿನಿಂದ ಬೆಟ್ಟಕ್ಕೆ, ಬೆಟ್ಟದಿಂದ ಬಯಲಿಗೆ, ಬಯಲಿನಿಂದ ಕಡಲಿಗೆ ಹರಿಯುತ್ತಲೇ ಇವೆ.
ಈ ನಿರಂತರ ಪರಿಭ್ರಮಣ ಚಕ್ರಗತಿಯಲ್ಲಿ ಯಾವುದು ಮೊದಲು ಮತ್ತು ಯಾವುದು ತುದಿ? ನೆಲದೊಳಗೆ ಬಿದ್ದ ಬೀಜ ಒಂದೇ ಸಮನೆ ಪುಟಿಯುತ್ತದೆ. ಕೊಂಬೆಯಿಂದ ಕೊಂಬೆಗೆ, ಚಿಗುರಿಗೆ, ಮೊಗ್ಗಿಗೆ, ಹೂವಿಗೆ. ಋತುಗಳ ಜೊತೆಗೆ ದಾಂಪತ್ಯ ಹೂಡುತ್ತಾ ಚೆಲ್ಲುತ್ತದೆ ತನ್ನ ಬುಡಕ್ಕೆ ಹೂಗಳ ರಂಗೋಲಿ. ಬಿದ್ದ ಬೀಜಗಳೆದ್ದು ಕಣ್ತೆರೆದು ಕಿಲಕಿಲ ನಗುತ್ತಾ 100 ಬಗೆ ದನಿಯಾಗಿ ಬಣ್ಣಗಳಾಗಿ ಹಾಡುತ್ತಲೇ ಇರುತ್ತವೆ ಚೈತ್ರಗಳಲ್ಲಿ. ಈ ಚಕ್ರದಲ್ಲಿ ಯಾವುದು ಮೊದಲು ಯಾವುದು ಕೊನೆ? ನಾನು, ನನ್ನಪ್ಪ, ಅವರಪ್ಪನಪ್ಪ, ಮಗ, ಮೊಮ್ಮಗ, ಮರಿಮಗ, ಗಿರಿಮಗ. ಈ ಗಿರಿಗಿರಿ ತಿರುಗಿವಿ ಪುನರಪಿ ಜನನಂ ಪುನರಪಿ ಮರಣಂ ಚಕ್ರಗತಿಯೊಳಗೆ ದಿನಾ ಬೆಳಗ್ಗೆ ಎದ್ದು ಕತ್ತಲೆಗೆ ಬಿದ್ದು ಸುತ್ತುತ್ತಲೇ ಇರುವ ಈ ಭವಭವದ ಮಧ್ಯೆ ಪ್ರಭವನಾಮತ್ ಸಂವತ್ಸರದಲ್ಲಿ ನಿಂತಿರುವ ಈ ನನಗೆ ಯಾವುದು ಮೊದಲು ಯಾವುದು ಕೊನೆ? ಇದು ಅವರ ಕವನ. ಯುಗಾದಿ ಹಬ್ಬ ಬಂದಾಗ ಪ್ರಶ್ನೆಗಳು ಇರ್ತವೆ. ಪ್ರಭವನಾಮ ಸಂವತ್ಸರದಲ್ಲಿ ನಿಂತಿರುವ ನನಗೆ ಇದು ಯಾವ ಯುಗದ ಆದಿ, ಯಾವ ಯುಗದ ಅಂತ? 1987 ಪ್ರಭವನಾಮ ಸಂವತ್ಸರ. 60 ಸಂವತ್ಸರಗಳ ಒಂದು ಪಟ್ಟಿ, ಒಂದು ಚಕ್ರಗತಿಯಲ್ಲಿ ನಾವು ಸಾಕ್ತೇವೆ. ಏನು ಕೊನೆಯ ಸಂವತ್ಸರ ಮುಗಿದ ಮೇಲೆ ಪ್ರಭವದಿಂದ ಪ್ರಾರಂಭಿಸ್ತೇವೆ, ಪ್ರಭವ ವಿಭವ ಅಂತ. ಹೀಗೆ ನಾವು ಈಗ ಇರುವಂಥ ಸಂವತ್ಸರ ಪರಾಭವನಾಮ ಸಂವತ್ಸರ, ಇದು 40ನೆಯ ಸಂವತ್ಸರ. ಹಾಗೆ ಮತ್ತೆ ಮೊದಲಿನಂತೆ ಇದು ಪ್ರಾರಂಭ ಪ್ರಭವ 87ರಲ್ಲಿ ಅವರು ಬರೆಯುವಾಗ. ಹಾಗಾದರೆ ಕೊನೆಯಾಯ್ತಲ್ಲ, ಅದು ಯಾವ ಯುಗ, ಯಾವುದು ಅಂತ್ಯ ಆಯಿತು? ಇಲ್ಲಿ ಯಾವುದು ಮೊದಲು ಯಾವುದು ಕೊನೆ, ಯಾವುದು ತುದಿ ಎನ್ನುವುದು ಪ್ರಶ್ನೆ. ಇದೊಂದು ವರ್ತುಲ, ಅದೊಂದು ವೃತ್ತ. ಇಲ್ಲಿ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಈ ಕಾಲಘಟ್ಟದ ಕಾಲಯಾನ ಅಥವಾ ಮಾಪನ ಅಂತಕ್ಕಂಥದ್ದು ಮನುಷ್ಯ ನಾವು ಮಾಡಿಕೊಂಡಂಥ ಒಂದು ಗತಿ. ಪ್ರಕೃತಿ ಅದಕ್ಕೆ ಅಳವಲ್ಲ, ಅದಕ್ಕೆ ಆ ಥರದ ಒಂದು ಗತಿಯಾಗಲಿ ಇಲ್ಲ. ಅದು ತಿರುಗುತ್ತಲೇ ಇದೆ, ಪರಿವರ್ತನೆ ಆಗುತ್ತಲೇ ಇದೆ. ಹೆಸರಿಗೆ ಮಾತ್ರ ನಾವು ಯುಗಾದಿ ಅಂದರೆ ಯಾವ ಯುಗ ಅಂತ್ಯ ಆಯಿತು, ಯಾವ ಯುಗ ಪ್ರಾರಂಭ ಆಯಿತು, ಅದು ಪ್ರಶ್ನೆ ಇಲ್ಲವೇ ಇಲ್ಲ. ಗಿರಿಗಿರನೆ ಈ ಭೂಮಿ ಸುತ್ತುತ್ತಲೇ ಇದೆ. ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತುತ್ತಾ ಸೂರ್ಯನ ಸುತ್ತುತ್ತಾ ಇದ್ದಾನೆ. ಹಾಗಾದರೆ ಯಾವ ಬಲ ಈ ಭೂಮಿಯನ್ನು ತಡೆದಿದೆ, ನಿಲ್ಲಿಸಿದೆ ಮತ್ತು ತಿರುಗಿಸ್ತಾ ಇದೆ? ಹಾಗೆ ಸೂರ್ಯನ ಸುತ್ತುತ್ತಾ ಅಂದರೆ ಸೂರ್ಯ ಸುಮ್ಮನೆ ಇದ್ದೇನಾ? ಅವನು ಸುತ್ತುತ್ತಾ ಇದ್ದಾನೆ. ಅವನು ಯಾರು ಸುತ್ತುತ್ತಾ ಇದ್ದಾನೆ? ಈ ತಿರುಗುವ ಈ ಪ್ರಶ್ನೆ ಇದೆಯಲ್ಲ, ಇದು ಕಾಡ್ತಾ ಇದೆ. ಇಡೀ ಪ್ರಕೃತಿ, ಈ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಅದರ ಗತಿ, ಅದರ ಚಲನೆ, ಇದು ಯಾರಿಗಾಗಿ ಸುತ್ತುತ್ತಾ ಇದ್ದಾವೆ? ಯಾರಿಗಾಗಿ ಸುತ್ತುತ್ತಾ ಇದ್ದೇವೆ? ಯಾರನ್ನಾರು ತಪ್ಪಿಸ್ಕೊಂಡು ಓಡ್ತಾ ಇದ್ದಾವ ಅಥವಾ ಯಾರನ್ನಾರು ಮುಟ್ಲಿಕ್ಕೆ ಹೋಗ್ತಾ ಇದ್ದಾವ? ಇವು ಈ ಚಕ್ರಗತಿಯ ಗತಿ ಇದೆಯಲ್ಲ, ಇದು ನಮ್ಮ ಸಾಮರ್ಥ್ಯಕ್ಕೆ ಅಳವಲ್ಲ. ಸೂರ್ಯನು ಸುತ್ತುತ್ತಾ ಇದ್ದಾನೆ, ನಕ್ಷತ್ರಗಳು ಸುತ್ತುತ್ತಾ ಇದ್ದಾವೆ, ಇಡೀ ಬ್ರಹ್ಮಾಂಡವೇ ಸುತ್ತುತ್ತಾ ಇದೆ. ಯಾವುದರ ಸುತ್ತುತ್ತಾ ಇದ್ದಾವೆ ಇವು? ಹಾಗೆ ಈ ಚಕ್ರಗತಿಯಲ್ಲಿ ಕಡಲು ಸದಾ ರುಬ್ಬುತ್ತಲೇ ಇದೆ ದಡಕ್ಕೆ ಕಡಲು ಬಂದು ಬಡಿತಾ ಇದೆ. ಹಾಗೆ ಹೊಳೆಗಳು ಒಂದೇ ಸಮನಿನಿಂದ ಕಡಲಿನಿಂದ ಬಾನಿಗೆ, ಬಾನಿನಿಂದ ಬೆಟ್ಟಕ್ಕೆ, ಬೆಟ್ಟದಿಂದ ಬಯಲಿಗೆ, ಬಯಲಿನಿಂದ ಕಡಲಿಗೆ, ಮತ್ತೆ ಒಂದು ಜಲಚಕ್ರವನ್ನು ಗಮನಿಸಿ ನೀವು. ಕಡಲಿನಿಂದ ಮತ್ತೆ ಮೋಡ ಆಯಿತು, ಮೋಡದಿಂದ ಮಳೆ ಆಯಿತು, ಬೆಟ್ಟವಾಯಿತು, ಬಯಲಾಯಿತು, ಮತ್ತೆ ಹೊಳೆಯಾಯಿತು, ನದಿ ಆಯಿತು, ಮತ್ತೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮತ್ತೆ ಕಡಲಿಗೆ. ಇದೊಂದು ಒಂದು ಚಕ್ರಗತಿಯ ಇದರಲ್ಲಿ ಯಾವುದು ಮೊದಲಾಗಲಿ ಯಾವುದು ತುದಿ ಅಂತಾಗಲಿ ಇಲ್ಲ. ಹಾಗೆ ಒಂದು ಪ್ರಕೃತಿಯ ಅದು ಬೀಜ ವೃಕ್ಷದ ಒಂದು ಪ್ರತಿಮೆಯನ್ನು ಇಲ್ಲಿ ಕಾಣಿಸ್ತಾ ಇದ್ದಾರೆ. ಒಂದು ನೀರಿನ ಚಕ್ರಗತಿಯಾದರೆ ಮತ್ತೊಂದು ಬೀಜ ವೃಕ್ಷ ನ್ಯಾಯ. ನೆಲದೊಳಗಿದ್ದಂಥ ಬೀಜ ಒಂದೇ ಸಮನೆ ಪುಡಿಯುತ್ತದೆ. ನೀವು ಆಲದ ಮರದ ಬೀಜ ನೋಡಿದ್ರೆ ಎಷ್ಟು ದೊಡ್ಡದಿರುತ್ತೆ ಅಂತ ಗೊತ್ತಾಗುತ್ತೆ. ಆದರೂ ಆ ಸಣ್ಣ ಸೂಕ್ಷ್ಮ ಬೀಜದೊಳಗೆ ಅಷ್ಟು ಎಕರೆಗಟ್ಟಲೆ ವಿಸ್ತಾರವಾಗುವ ಆಲದ ಮರದ ಒಂದು ಚೈತನ್ಯ ಅಡಗಿರಬೇಕಾದ್ರೆ ಅದಕ್ಕೆ ಇನ್ನೆಂಥ ಶಕ್ತಿ ಇರಬೇಕು ಆ ಬೀಜಕ್ಕೆ? ಆ ಬೀಜ ಪುಟಿಯುತ್ತಲೇ ಇದೆ. ಅಂದರೆ ಇದು ಎನರ್ಜಿಯ ಟ್ರಾನ್ಸ್ಫಾರ್ಮೇಷನ್. ಒಂದು ಚೈತನ್ಯ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಜಿಗಿಯುವ ಕ್ರಮ ಇದು. ಆ ಬೀಜ ಕೊಂಬೆಯಿಂದ ಕೊಂಬೆಗೆ, ಚಿಗುರಿಗೆ, ಮೊಗ್ಗಿಗೆ, ಹೂವಿಗೆ, ಹೀಗೆ ಆ ಚೈತನ್ಯ ಅನ್ನೋದು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಇದು ಪುಟಿತಾ ಇದೆ. ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಋತುಗಳ ಜೊತೆಗೆ ದಾಂಪತ್ಯ ಹೂಡುತ್ತಾ
ಋತುಗಳ ಜೊತೆಗೆ ದಾಂಪತ್ಯವನ್ನು ಹೂಡುತ್ತಾ ಚೆಲ್ಲುತ್ತದೆ ತನ್ನ ಬುಡಕ್ಕೆ ಹೂಗಳ ರಂಗೋಲಿ. ಅದರ ಅಂತ್ಯ ಹೇಗಾಗುತ್ತೆ ನೋಡಿ. ಅದೆಲ್ಲ ಭೂಮಿಯನ್ನು ಇಡೀ ನಿಸರ್ಗವನ್ನು ಬೆಳಗಂಥ ವೃಕ್ಷ ಅಥವಾ ಒಂದು ಹೂವು ತನ್ನ ಬಾಡಿ ಬದುಕಿ ಎಲ್ಲ ಆದಮೇಲೆ ತನ್ನ ಬುಡಕ್ಕೆ ಗೊಬ್ಬರವಾಗಿ ಬೀಳ್ತದೆ. ಮತ್ತೆ ಆ ಬೀಜ ಮೊಳಿಬೇಕು, ಮತ್ತೆ ಬೆಳಿಬೇಕು, ಇದಕ್ಕೆ ಗೊಬ್ಬರವಾಗಬೇಕು. ಪ್ರಕೃತಿಯ ಅಂತ್ಯ ಎಷ್ಟು ಸುಂದರವಾಗಿರ್ತದೆ ಅಂತ. ಅದೇ ಮನುಷ್ಯನೋ ಅಥವಾ ನಾವೆಲ್ಲ ಹೇಗೆ ನರಳಿ ಸಾಯ್ತೇವೆ, ಎಲ್ಲಿ ಹೇಗೆ ಸಾಯ್ತೇವೆ, ನಮ್ಮ ಅಂತ್ಯ ಹೇಗಾಗುತ್ತೆ ಅನ್ನೋದನ್ನು ಯೋಚನೆ ಮಾಡೋಣ. ಪ್ರಕೃತಿಯ ಹಾಗಲ್ಲ. ಅದು ಬದುಕು, ಅದರ ಅಂತ್ಯ ಎಲ್ಲವೂ ಸುಂದರವೇ. ಅದು ಅಂತ್ಯ ಅಲ್ಲ, ಅದು ಅಂತ್ಯವೂ ಅಲ್ಲ. ಅದು ಮತ್ತೊಂದರ ಹುಟ್ಟರ ಒಂದು ಸ್ವರೂಪ ಅದು ಅಷ್ಟೇ. ಹಾಗೆ ಒಂದು ಬೀಜದ ಪ್ರತಿಮೆಯ ಜೊತೆಗೆ ಈ ಮನುಷ್ಯನ ಜನಾಂಗಗಳ ಒಂದು ವರ್ಣನೆಯನ್ನು ತರ್ತಾರೆ. ನಾನು, ನಮ್ಮಪ್ಪ, ಅವರಪ್ಪನಪ್ಪ, ಹೀಗೆ ಸಾಗ್ತಾ ಹೋಗ್ತದೆ ನಮ್ಮ ಇಡೀ ಸಂತಾನೋತ್ಪತ್ತಿಯ ಅಥವಾ ಈ ಜನಾಂಗೀಯ ಬೆಳವಣಿಗೆ ಅಂತ. ನಾನಾದಮೇಲೆ ಮಗ, ಮೊಮ್ಮಗ, ಮರಿಮಗ, ಗಿರಿಮಗ, ಹೀಗೆ ನಮ್ಮ ಮುಂದಿನ ಪೀಳಿಗೆಯೂ ಸಾಗ್ತದೆ. ಇಡೀ ಸೃಷ್ಟಿಯ, ಇಡೀ ಪ್ರಕೃತಿಯ ಒಂದು ಆದಿ ಅಥವಾ ಚೈತನ್ಯ ಅಥವಾ ಮಧ್ಯಬಿಂದು ಏನಪ್ಪ ಅಂದರೆ ಅದು ತನ್ನ ಸಂತಾನೋತ್ಪತ್ತಿಯನ್ನು ಮುಂದುವರಿಸುವಂಥದ್ದು. ಪ್ರಕೃತಿಯ ನಿಜವಾದಂಥ ಕಾಳಜಿ ಅದು. ಹೀಗೆ ಅದು ಸಾಗುತ್ತಲೇ ಇರ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಆದಿ ಶಂಕರಾಚಾರ್ಯರ ಭಜಗೋವಿಂದಂ ಸ್ತೋತ್ರದಲ್ಲಿ ಬರ್ತಕ್ಕಂಥ ಒಂದು ಸಾಲಿನಿದೆಯಾ, ಅದ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಹುಟ್ಟು ಮತ್ತೆ ಸಾವು ಅನ್ನೋದು ಪೂರ್ಣ ವಿರಾಮ ಅಲ್ಲ, ಅದು ಅಲ್ಪ ವಿರಾಮ. ಹೀಗೆ ಸಾಗುತ್ತಲೇ ಇದೆ. ಬೆಳಕಿಗೆ ಎದ್ದು ಕತ್ತಲೆಗೆ ಬಿದ್ದು ಸುತ್ತುತ್ತಲೇ ಇರುವ ಈ ಭವ ಬದುಕಿನಲ್ಲಿ ಪ್ರಭವನಾಮ ಸಂವತ್ಸರದಲ್ಲಿ ನಿಂತಿರುವ ನನಗೆ ಯಾವುದು ಮೊದಲು ಯಾವುದು ಕೊನೆ? ಯಾವುದೇ ಯುಗಾದಿ ಆಗಲಿ ಅದು ಯಾವ ಯುಗದ ಆದಿಯೂ ಅಲ್ಲ, ಯಾವ ಯುಗದ ಅಂತ್ಯವೂ ಅಲ್ಲ. ಅದು ನಮ್ಮೆಲ್ಲರ ಜೀವನದ ಈ ಚೈತನ್ಯ ಚಕ್ರದ ಒಂದು ಪ್ರಾರಂಭ ಮಾತ್ರ, ಒಂದು ಹೆಸರು ಮಾತ್ರ. ಇದು ನಿರಂತರವಾಗಿ ಇದು ನಡಿಲೇಬೇಕು, ಚಲಿಸಲೇಬೇಕು. ಈ ಪ್ರಕೃತಿ ಹೀಗೆಯೇ ಅದರ ಕಾಲಗತಿಗೆ, ಅದರ ಕಾಲದ ಮಿತಿಗೆ ಒಳಪಡದೆ ನಡೆಯುವುದೇ ಈ ಪ್ರಕೃತಿಯ ಒಂದು ಗುಣ. ಆ ಗುಣಕ್ಕೆ ನಾವು ಹೊರತಲ್ಲ ಅನ್ನುವುದು ಈ ಕಾವ್ಯದ ಭಾವ. ಧನ್ಯವಾದಗಳು ಬಸವರಾಜ್ ಅವರಿಗೆ. ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಬಹುಶಃ ಜಗತ್ತಿನ ಎಲ್ಲ ಕವಿಗಳು ಯುಗಾದಿಯನ್ನು ಕುರಿತು, ಪ್ರಕೃತಿಯಲ್ಲಿ ಆಗುತ್ತಿರುವಂಥ ಬದಲಾವಣೆಯನ್ನು ಕುರಿತು, ಕಾಲ ತರುವಂಥ ಹಲವಾರು ಪ್ರಶ್ನೆಗಳನ್ನು ಕುರಿತು ಮತ್ತೆ ಪ್ರಶ್ನೆ ಎತ್ತಿದ್ದಾರೆ. ಅಂಥದ್ದೇ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟು ಯುಗಾದಿಯ ಆದಿ ಅಂತ್ಯವನ್ನು ಕುರಿತು ವಿಶೇಷವಾದ ಕವನ ವಾಚನ ಮಾಡಿ ಅದರ ವಿಶ್ಲೇಷಣೆ ಮಾಡಿದಂಥ ಬಸವರಾಜಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಧನ್ಯವಾದಗಳು. ಒಂದು ಚಪ್ಪಾಳೆ ಬರಲಿ. ಯುವ ಕವಿಗಳು ಉತ್ಸಾಹದಿಂದ ಬಂದಿದ್ದಾರೆ. ಅದಕ್ಕಾಗಿ ಈಗ ಎರಡನೇ ಕವನ ವಾಚನ ಮಾಡುವವರು ಶ್ರೀಮತಿ ಮೇದಿನಿ ಕೆಸುವಿನ ಮನೆಯವರು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಕೆಸುವಿನ ಮನೆಯವರಾಗಿದ್ದು ಪ್ರಸ್ತುತ ಆಯನೂರಿನಲ್ಲಿದ್ದು ಹೊಸನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ PhDಯನ್ನು ಪಡೆದು ಹಲವಾರು ಖ್ಯಾತ ಪತ್ರಿಕೆಗಳಲ್ಲಿ ತಮ್ಮ ಅಂಕಣ ಬರಹವನ್ನು ಪ್ರಕಟಿಸಿ ಈಗಾಗಲೇ ಅಂಕಣ ಬರಹಕಾರರಾಗಿ ಹೆಸರನ್ನು ಪಡೆದವರಿದ್ದಾರೆ. ಅವರ ಕವಿತೆ ರಚನೆ ಪ್ರೀತಿಯ ಒಂದು ವಿಷಯವಾಗಿದ್ದು, ಅವರ ಪ್ರವೃತ್ತಿಯಾಗಿದ್ದು, ಅವರ ಅಸ್ತಿತ್ವ ಕವಿತೆಗೆ ಚನ್ನವೀರ್ ಕಣಿವೆಯವರ ಕಾವ್ಯ ಪುರಸ್ಕಾರವೂ ಕೂಡ ದೊರೆತಿದೆ. ಸೇತುವೆಯ ಗೋಡೆಯ ಎಂಬ ಕವಿತೆ ತೀರ್ಪುಗಾರರ ಮೆಚ್ಚುಗೆಯ 50 ಕವನಗಳಲ್ಲಿ ಒಂದಾಗಿದೆ. ವೃತ್ತಿ ಬದುಕಿನ ಅನುಭವದ ಕಥನವಾದ ಮಿಸ್ಸಿನ ಡೈರಿ. ಒಬ್ಬ ಮಿಸ್ಸಿನ ಡೈರಿ ಹೇಗಿರ್ತದೆ, ಒಬ್ಬ ಟೀಚರ್ ಆಗಿ, ಒಬ್ಬ ಅಧ್ಯಾಪಕಿಯಾಗಿ, ಒಬ್ಬ ಶಿಕ್ಷಕಿಯಾಗಿ ಅವಳ ಅಧ್ಯಾಪಕದ ಒಂದು ಅನುಭವವನ್ನು ಅಧ್ಯಾಪನದ ಅನುಭವವನ್ನು ಅದರಲ್ಲಿ ತೆಗೆದಿಟ್ಟಿದ್ದು ನೋಡಿದಾಗ ಶಿಕ್ಷಕರ ಜೀವನ ಇಷ್ಟೆಲ್ಲ ವಿಸ್ತಾರವಾಗಿ ಒಂದು ಸಾಮಾಜಿಕ ಸಂಬಂಧವನ್ನು ಒಳಗೊಂಡಿರ್ತದೇನೋ ಅನ್ನೋಷ್ಟರ ಮಟ್ಟಿಗೆ ವಿಶೇಷವಾಗಿ ಯಾಕೆ ಮಿಸ್ಸಿನ ಡೈರಿ ಬಗ್ಗೆ ಹೇಳಬೇಕಾಗಿದೆ ಅಂದರೆ, ಅದು ಮುದ್ರಣಗೊಂಡು ಲೋಕಾರ್ಪಣೆಗೊಂಡ 10 ದಿನಗಳಲ್ಲೇ 2ನೇ ಮುದ್ರಣವನ್ನು ಕಂಡಿತು ಅನ್ನುವಂಥದ್ದು. ಈಗ ಸದ್ಯ 3ನೇ ಮುದ್ರಣಕ್ಕೆ ಸಿದ್ಧವಾಗಿದೆ. ಹಾಗೆ ಮಕ್ಕಳಿಗಾಗಿ ಶ್ರೀಧರ ಸ್ವಾಮಿಗಳ ಕಥೆಗಳನ್ನು ಅಂತ ಕೃತಿ ಸುಮಾರು 5 ಮುದ್ರಣವನ್ನು ಕಂಡಿದೆ. ಸಾಹಿತ್ಯ ಅವರ ಪ್ರೀತಿಯ ಒಂದು ಹವ್ಯಾಸವಾಗಿದ್ದು ಮತ್ತೆ ಒಂದು ಕವನ ಸಂಕಲನವನ್ನು ಕೂಡ ಸದ್ಯದಲ್ಲೇ ಪ್ರಕಟಿಸಲಿದ್ದಾರೆ. ಅವರೀಗ ತಮ್ಮ ಕವಿತೆಯನ್ನು ವಾಚನ ಮಾಡಲಿದ್ದಾರೆ. ಶ್ರೀಮತಿ ಮೇದಿನಿ ಕೆಸುವಿನ ಮನೆಯವರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಸಾಹಿತ್ಯಿಕ ರಾಜಧಾನಿ ಅಂಥೇಳಿ ಗುರುತಿಸಿಕೊಂಡಂತಹ ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ಸಾಹಿತ್ಯ ಹಬ್ಬವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಯೊಳಗಾಗಿ ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯನ್ನು ತರುವಂತಹ ಸಂಗತಿಯಾಗಿದೆ ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ಡಾಕ್ಟರ್ GS ಶಿವರುದ್ರಪ್ಪ ಕನ್ನಡದ 3ನೇ ರಾಷ್ಟ್ರಕವಿ. ಇವರ ಮೊದಲ ಕವನ ಸಂಕಲನವಾದ ಸಾಮಗಾನ, ಇದರಲ್ಲಿಯ ನಾನು ನೀನು ಅನ್ನುವಂತಹ ಒಂದು ಕವನವನ್ನು ನಾನು ಈ ದಿನ ವಾಚನ ಮಾಡಲಿದ್ದೇನೆ.
ಸಾಮಾನ್ಯವಾಗಿ ನೀನು ನಾನು ಅನ್ನುವಂತಹ ಪದಗಳು ಕನ್ನಡದ ಮಟ್ಟಿಗೆ ಹೊಸದೇನಲ್ಲ. ಯಾರಾದರೂ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಭಾಷಣೆ ಅಥವಾ ಹೋಲಿಕೆ ಅಥವಾ ಒಂದಷ್ಟು ವ್ಯತ್ಯಾಸವನ್ನು ಹೇಳಿಕೊಂಡು ಸಾಗುವಂತಹ ದಾಟಿಯಲ್ಲಿ ಕವಿತೆಗಳು ಕಥೆಗಳು ಈಗಾಗಲೇ ಬಂದಿದೆ. ಈ ಕವಿತೆಯ ವಿಶೇಷ ಏನಂತಂದರೆ, ಇಬ್ಬರು ಕೂಡ ಮನುಷ್ಯರ ನಡುವೆ ನಡೆಯುವಂತಹ ಸಂಭಾಷಣೆ ಅಲ್ಲ, ಭಗವಂತನ ಜೊತೆಗೆ ನಡೆಸುವಂತಹ ಒಂದು ಅನುಸಂಧಾನ ಅಂಥೇಳಿ ನಾನು ಈ ಕವಿತೆಯನ್ನು ಕಂಡುಕೊಂಡೆ. ಕವಿತೆ ತುಂಬ ಚಿಕ್ಕದಾಗಿದೆ, ಬಹಳ ದೊಡ್ಡದಲ್ಲ. ಅಣುರೇಣು ತೃಣಕಾಷ್ಟದಲ್ಲಿ ಪರಿಪೂರ್ಣನಾದವನು ಭಗವಂತ ಅಂಥೇಳಿ ನಾವು ಹೇಳ್ತೀವಿ. ಅಂತಹ ಭಗವಂತ ಅವನು ಮತ್ತು ಅವನೇ ಸೃಷ್ಟಿ ಮಾಡಿರುವಂತಹ ಈ ಪ್ರಪಂಚದಲ್ಲಿ ನನ್ನ ಸ್ಥಾನ, ನನ್ನ ಅಂತಂದರೆ ನೀವು ಡಾಕ್ಟರ್ GS ಶಿವರುದ್ರಪ್ಪನವರು ಅನ್ಕೋಬಹುದು, ಒಂದು ಕವಿ ಅನ್ಕೋಬಹುದು, ಅಥವಾ ಇಲ್ಲಿ ಕೂತಿರುವಂತಹ ಮೇದಿನಿ ಅನ್ಕೋಬಹುದು, ಅಥವಾ ನಾವೆಲ್ಲರೂ ಅವನೇ ಸೃಷ್ಟಿ ಮಾಡಿರುವಂತಹ ನನ್ನ ಸ್ಥಾನ ಏನು ಅನ್ನುವಂಥದ್ದನ್ನು ಈ ಕವಿತೆ ಹೇಳ್ತಾ ಹೋಗುತ್ತೆ. ವಿಶೇಷ ಏನು ಅಂತಂದರೆ, ನಾನು ಓದಿದ ಈ ಅಲ್ಪ ಜ್ಞಾನದ ಮಿತಿಯಲ್ಲಿ ಕನ್ನಡದ ಮಟ್ಟಿಗೆ ಈ ನಾನು ನೀನು ಭಗವಂತನ ಜೊತೆಗಿನ ಸಂಭಾಷಣೆ ಹೊಸದಲ್ಲ. ನಮ್ಮ ದಾಸರು ಉಗಾಭೋಗಗಳಲ್ಲಿ ಹಾಡ್ಬಿಟ್ಟಿದ್ದಾರೆ. ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು ಅಂತೇಳಿ ಹೇಳಿದ್ದಾರೆ. ಅಂದರೆ ಆ ಉಗಾಭೋಗದಲ್ಲಿ ನಾವು ಏನನ್ನು ನೋಡ್ತೀವಿ ಅಂತಂದರೆ, ನನ್ನತನವನ್ನು ನಿವಾರಿಸಿಕೊಳ್ಳುವ ಅಥವಾ ನನ್ನತನವನ್ನು ನಿರಾಕರಿಸಿಕೊಂಡು ನೀನೇ ಸರ್ವಸ್ವ ಅನ್ನುವಂತಹ ಒಂದು ಭಾವವನ್ನು ನಾವು ಆ ಉಗಾಭೋಗದಲ್ಲಿ ನೋಡಿದ್ರೆ, ಈ ಕವಿತೆಯಲ್ಲಿ ಏನಾಗುತ್ತೆ ಅಂದರೆ, ನನ್ನ ಅಸ್ತಿತ್ವವೂ ಇದೆ, ನಾನು ಸಂಪೂರ್ಣ ನಿರಾಕರಿಸಲ್ಪಟ್ಟವರಲ್ಲ, ಅಥವಾ ನನ್ನನ್ನು ನಾನು ಸಂಪೂರ್ಣವಾಗಿ ನಿರಾಕರಿಸಿಕೊಳ್ಳುವುದೂ ಇಲ್ಲ. ನನಗೂ ಕೂಡ ನೀನೇ ಸೃಷ್ಟಿ ಮಾಡಿರುವಂತಹ ಈ ಪ್ರಪಂಚದಲ್ಲಿ ನನಗೂ ಒಂದು ಸ್ಥಾನ ಇದೆ, ನನ್ನದು ಒಂದು ಅಸ್ತಿತ್ವ ಇದೆ. ಈ ಅಸ್ತಿತ್ವವನ್ನು ಒಳಗೊಂಡಂತೆಯೇ ನಿನ್ನ ಪ್ರಪಂಚ ಇದೆ. ಅಂದರೆ ನಾನಿದ್ದರೆ ಮಾತ್ರ ನಿನ್ನ ಈ ಸೃಷ್ಟಿಗೆ ಒಂದು ಬೆಲೆ ಅನ್ನುವಂತಹ ಧಾಟಿಯಲ್ಲಿ ಈ ಕವಿತೆಯನ್ನು ಬರೆದಿದ್ದಾರೆ ಅಂಥೇಳಿ. ಯಾಕೆಂದರೆ ನಾನು ಇದನ್ನು ಹೇಳ್ತಾ ಇರುವುದು ನನ್ನ ದೃಷ್ಟಿಕೋನದಲ್ಲಿ. ಈ ದೃಷ್ಟಿಕೋನ ನನ್ನದು ಅನ್ನೋದನ್ನು ನಾನು ಕವನ ವಾಚನದ ನಂತರ ಹೇಳ್ತೀನಿ. ಕವಿತೆಗೊಂದು ಪ್ರವೇಶಿಕೆಯನ್ನು ಕೊಡುವ ಪ್ರಯತ್ನದಲ್ಲಿ ಈ ಸಾಲುಗಳು. ಕವಿತೆ ಹೀಗಿದೆ: ನೀನು ನಾನು, ನೀಲಾಕಾಶದ ತಾರಗೆ ನೀನು, ನಿನ್ನನ್ನು ನೋಡುತ್ತಾ ಚಪ್ಪಳೆ ಇಕ್ಕುವ ಮರ್ತ್ಯದ ಮಣ್ಣಿನ ಶಿಶು ನಾನು. ಬಹುಶಃ ಈ ಸಾಲುಗಳಿಗೆ ವಿಶೇಷವಾದ ಅರ್ಥವನ್ನು ನಾನು ಹೇಳಬೇಕಾಗಿಲ್ಲ ಅಂತ ಭಾವಿಸ್ತೀನಿ. ಸಹಜವಾಗಿ ಸರಳವಾಗಿರುವಂತಹ ಪದಗಳು, ಮತ್ತು ಸಂಸ್ಕೃತದ ಪದಗಳೇ ಆದರೂ ಕೂಡ ಕನ್ನಡದ ಮಟ್ಟಿಗೆ ಎಲ್ಲವೂ ಪರಿಚಿತವಾದಂತಹ ಪದಗಳು. ದಿವ್ಯ ಬೃಹದ್ವೈಣಿಕ ನೀನು, ನಿನ್ನಯ ವಿಪಂಚಿ ಇಂಚರವಾಲಿಸಿ ಮೈ ಮರೆಯುವ ಹರಿಣಿಯು ನಾನು. ವಿಪಂಚಿ ಅಂದರೆ ಗೊತ್ತಿದೆ, ಸರಸ್ವತಿಯ ಕೈಯಲ್ಲಿರುವಂತಹ ವೀಣೆ. ನಿನ್ನಯ ವಿಪಂಚಿಯ ಇಂಚರವಾಲಿಸಿ ಮೈ ಮರೆಯುವ ಹರಿಣಿಯು ನಾನು. ನನಗೂ ಒಂದು ಸ್ಥಾನ ಇದೆ ಇಲ್ಲಿ. ಬಂಧುರ ಮಂದಾನಿಲ ನೀನು, ನಿನ್ನಯ ಸ್ಪರ್ಶಕ್ಕೆ ಪೊಂಪುಳಿ ಹೋಗುತ್ತಾ ಲಾಸ್ಯವನಾಡುವ ಲತೆ ನಾನು. ಸಗ್ಗದ ಹೊಂಬಿಸಿಲಿನ ಕೃಪೆ ನೀನು, ನಿನ್ನಯ ಸ್ಪರ್ಶಕ್ಕೆ ಎದೆಯನ್ನು ತೆರೆಯುವ ಸುಂದರ ಹೊಂದಾವರೆ ನಾನು. ಭುವನಾಕರ್ಷಣ ಶಕ್ತಿಯು ನೀನು, ನಿನ್ನಯ ಸುತ್ತಲೂ ದಿನ ದಿನ ಸುತ್ತುವ ಅಗಣಿತ ಹಣತೆಯೊಳೊಂದಾನು. ನಿನ್ನಯ ಸುತ್ತಲೂ ದಿನ ದಿನ ಸುತ್ತುವ ಅಗಣಿತ ಹಣತೆಯೊಳೊಂದಾನು. ನೀನೇ ಸೃಷ್ಟಿಸಿರುವಂತಹ ಈ ಪ್ರಪಂಚದಲ್ಲಿ ನನ್ನನ್ನು ನಾನು ನಿರಾಕರಿಸಿಕೊಳ್ಳದೆ ನನ್ನ ಸ್ಥಾನವನ್ನು ನಾನು ನೋಡ್ತೇನೆ. ನನಗೂ ಕೂಡ ಇಲ್ಲೊಂದು ಅಸ್ತಿತ್ವವಿದೆ, ನನಗೂ ಕೂಡ ಈ ಜಗತ್ತಿನಲ್ಲಿ ಒಂದು ಪಾಲು ಇದೆ ಅನ್ನುವಂತಹ ಧಾಟಿಯ ಈ ಕವಿತೆಯ ಮತ್ತೊಂದು ವಿಶೇಷತೆ ನಾನು ಹೇಳಲೇಬೇಕು. ಈ ಕವಿತೆ GS ಶಿವರುದ್ರಪ್ಪನವರ ಮೊದಲ ಕವನ ಸಂಕಲನದಲ್ಲಿ ಬಂದಂತಹ ಕವಿತೆ. ಸಾಮಾನ್ಯವಾಗಿ ನಾವು ಕನ್ನಡ ಸಾಹಿತ್ಯ ಘಟ್ಟಗಳನ್ನು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಈ ಹಿನ್ನೆಲೆಯಲ್ಲಿ ನೋಡ್ತೀವಿ. ಈ ಕವಿತೆ ನವೋದಯ ಕಾಲಘಟ್ಟದ್ದು. ಇಡೀ ಪ್ರಕೃತಿಯನ್ನು ಭಗವಂತನನ್ನಾಗಿಸಿ ನೋಡುವ, ದೇಶಭಕ್ತಿ ರಾಷ್ಟ್ರೀಯತೆಯನ್ನು ಉಚ್ಛ್ರಾಯಗೊಳಿಸಿದ, ನಮ್ಮತನವನ್ನು ನಮಗೆ ಪರಿಚಯಿಸುವಂತಹ ಪ್ರಯತ್ನ ಮಾಡಿದಂತಹ ಕಾಲಘಟ್ಟದಲ್ಲಿ ಬಂದಂತಹ ಕವಿತೆ. ಮೇಡಮ್ ಹೇಳಿದ ಹಾಗೆ GS ಶಿವರುದ್ರಪ್ಪನವರು ಕುವೆಂಪುರವರ ನೇರ ಶಿಷ್ಯರು. ಹಾಗಾಗಿ ಅವರ ಆರಂಭಿಕ ಕವನಗಳಲ್ಲಿ ಕುವೆಂಪುರವರ ಪ್ರಭಾವ ಸಾಕಷ್ಟಿದೆ. ಬಹುಶಃ ಇಲ್ಲಿರುವ ಕೆಲವರಿಗಾದರೂ ಪರಿಚಯ ಆಗಿರಬಹುದು. ಇಂಥದ್ದೇ ದಾಟಿಯ ಒಂದು ಕವಿತೆ ಕುವೆಂಪುರವರು ಬರೆದಿದ್ದಾರೆ. ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೆ ಮೆಚ್ಚಿಹೆ ನಾನು, ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರಧ್ರುವ ತಾರೆಯು ನೀನು ಅಂಥೇಳಿ. ಎರಡು ಕವಿತೆಯನ್ನು ಇಟ್ಕೊಂಡು ನೋಡಿದಾಗ ಪದಗಳು ಅಲ್ಪ ಸ್ವಲ್ಪ ಅದೇ ಥರ ಇದೆ. ಯಾಕೆಂತಂದರೆ ಪ್ರಭಾವ ಇದೆ. ಶಿವರುದ್ರಪ್ಪನವರಾಗಲಿ ಕುವೆಂಪುರವರಾಗಲಿ ಸಂಸ್ಕೃತ ಪದಗಳನ್ನು ಸಾಕಷ್ಟು ಬಳಕೆ ಮಾಡಿ ಕನ್ನಡದ ಮಣ್ಣಿಗೆ ಅದನ್ನು ತುಂಬ ಚೆನ್ನಾಗಿ ಹೊಂದಿಕೆ ಮಾಡಿಕೊಟ್ಟವರು. ಆ ಹಿನ್ನೆಲೆಯಲ್ಲಿ
ಭಾವ ಬೇರೆ ಅಂತ ಅನ್ನಿಸ್ಬೋದು, ಆದರೆ ಆಳವಾಗಿ ಎರಡು ಕವಿತೆಯನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದು ಅನಂತದ ಒಂದು ಬಿಂದುವಿನಲ್ಲಿ ಎರಡು ಕೂಡ ಒಂದೇ ಭಾವವನ್ನು ಹೇಳ್ತವೆ. ಹಾಗಾಗಿ ಗುರು ಶಿಷ್ಯರ ಒಂದು ಪ್ರಭಾವ, ಪ್ರೇರಣೆ, ಒಬ್ಬ ವ್ಯಕ್ತಿಗೆ ಗುರುವಿನಿಂದ ಆಗುವಂತಹ ಒಂದು ಪ್ರೇರಣೆಯನ್ನು ನಾನು ಈ ಕವಿತೆಯಲ್ಲಿ ಕಂಡುಕೊಂಡೆ. ಮತ್ತು ನಾನು ನನ್ನ ದೃಷ್ಟಿಕೋನ ಅನ್ನುವಂಥದ್ದನ್ನು ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಅಂತಂದರೆ, ಕವಿತೆ ಅನ್ನುವಂಥದ್ದು ಯಾವತ್ತಿಗೂ ಒಂದು ಸಾರ್ವತ್ರಿಕ ಒಂದು ಅಭಿಪ್ರಾಯವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಒಂದು ಕವಿಯ ಆ ಹೊತ್ತಿನ ಭಾವದ ಬಿಡುಗಡೆ ಅಷ್ಟೇ. ಯಾಕೆ ಇದೇ ಕವಿತೆಯನ್ನು ಜಿ ಎಸ್ ರುದ್ರಪ್ಪನವ್ರ ಹತ್ರನೇ ಒಂದು ಸರ್ತಿ ವಿವರಣೆ ಕೊಡಿ ಅಂತಂದರೆ, ಬರದ ಕಾಲದಲ್ಲಿ ಇದ್ದಂತಹ ಭಾವಕ್ಕೂ ಇವತ್ತು ಅವರು ಅದನ್ನು ವಿಶ್ಲೇಷಣೆ ಮಾಡಿ ಹೇಳುವ ರೀತಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ಒಂದು ಕವಿತೆಯನ್ನು ನಾವು ಆ ಕಾಲಕ್ಕೆ, ಆ ಪರಿಸ್ಥಿತಿಯಲ್ಲಿ ಮತ್ತು ನಾವು ಅದನ್ನು ಯೋಚಿಸುವಂತಹ ದಾಟಿಯಲ್ಲಿ ಅದನ್ನು ವಿಭಿನ್ನವಾಗಿ ನೋಡುವಂತಹ ಸಾಧ್ಯತೆ ಇದೆ. ನನ್ನ ಮಟ್ಟಿಗೆ ಈ ಕವಿತೆ ಭಗವಂತನೊಟ್ಟಿಗೆ ಅವನಿಂದ ನಾನು ಉಪಕೃತಳಾಗಿದ್ದಕ್ಕೆ ನಾನು ಸಲ್ಲಿಸುವ ಸಮರ್ಪಣೆ ಮತ್ತು ನಾನು ಸಲ್ಲಿಸುವ ಕೃತಜ್ಞತೆ, ಅದರ ಜೊತೆಗೆ ಭಗವಂತನೊಟ್ಟಿಗಿನ ಪ್ರತಿನಿತ್ಯದ ಅನುಸಂಧಾನ, ಒಂದು ಆಪ್ತ ಸಮಾಲೋಚನೆ ಅಂಥೇಳಿ ನಾನು ಈ ಕವಿತೆಯ ಮೂಲಕ ತುಂಬ ಆಪ್ತವಾಗಿ ಆ ಕವಿತೆಯನ್ನು ನಾನು ಕಂಡುಕೊಂಡೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇದಿನಿಯವರೇ. ಕವನ ಚಿಕ್ಕದಾದರೂ ಕೂಡ ಅರ್ಥ ವಿಶಾಲವಾಗಿ ಪಡೆದಿದೆ. ನಾನು ನೀನು ಅನ್ನುವಂಥದ್ದು ನಾನಾರ್ಥವನ್ನು ಪಡೆಯುತ್ತಾ ಹೋಗ್ತದೆ. ನಾವು ಬೇಂದ್ರೆಯವರ ನಾಲ್ಕು ತಂತೆಯಲ್ಲಿ ನಾನು ನೀನು ನಾನು ತಾನು ನೋಡ್ತಾ ಹೋದಾಗ ಎಷ್ಟು ವಿಸ್ತಾರತೆಯನ್ನು ಪಡೀತಂದರೆ, ಎಷ್ಟೋ ಸಲ ಆ ಕವನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಜೀವನದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಅರ್ಥ ವಿಸ್ತಾರತೆಯನ್ನು ಪಡೆಯುವಂಥದ್ದಾಗಿದೆ. ನಾನು ನೀನು ಅನ್ನುವಂಥದ್ದು ರಮಣ ಮಹರ್ಷಿಗಳ ಹತ್ರ ಒಬ್ಬ ಪಾಶ್ಚಾತ್ಯ ತತ್ವಜ್ಞಾನಿ ಬಂದಾಗ ಅವ್ರು ಹೇಳ್ತಾರೆ, ನಾನು ಯಾರು ಎಂಬುದನ್ನು ತಿಳ್ಕೊಂಡು ಬಾ ಮೊದಲು ಅಂತ. ಅವ್ನು ತಿಳ್ಕೊಳಕ್ಕೆ ಹೋದ ಅತ್ತೆ ಹೋಗಿಬಿಟ್ಟ. ಯಾಕಂದರೆ ನಾನು ಹುಡ್ಕೋದು ಬಹಳ ಕಷ್ಟದ ಕೆಲಸ ಅನ್ನುವಂಥದ್ದು. ಇಲ್ಲಿ ನಾನು ನೀನು ಇನ್ನೊಂದು ಅರ್ಥದಲ್ಲಿ ಮೇದಿನಿಯವರು ನಾನು ಕಂಡಂತೆ ಅಥವಾ ಸೌಹೃದಯರು ತಾವು ಕೂಡ ಅರ್ಥೈಸಿಕೊಳ್ಳುವಂತೆ ಬೇರೆ ಬೇರೆ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅದು ಒಂದು ಕವಿತೆ ಬೇರೆ ಬೇರೆ ಕಾಲಕ್ಕೆ ಮತ್ತೆ ಬ್ರೇಕ್, ಮತ್ತೆ ಬೇಂದ್ರೆ, ಮತ್ತೆ ಕುವೆಂಪು. ಯಾಕಂತೇವಂದರೆ ನಮ್ಮ ಜೀವನದ ಅನುಭವದಲ್ಲಿ ಅವರ ಕವನಗಳಾಗಲಿ, ಅವರ ಬರವಣಿಗೆ ಆಗಲಿ, ಅವರ ಸಾಹಿತ್ಯವಾಗಲಿ ನಾನಾರ್ಥವನ್ನು ಪಡೀತಾ ಹೋಗ್ತಾ ಮತ್ತೆ ನಮ್ಮ ಅನುಭವವನ್ನು ಇನ್ನೊಂದಿಷ್ಟು ವಿಸ್ತರಿಸಲಿಕ್ಕೆ ಸಾಧ್ಯವಿದೆ ಹಿನ್ನೆಲೆಯಲ್ಲಿ ನಾನು ನೋಡಿದಂತೆ ಇಲ್ಲಿ ನಾನು ನೀನು ಅನ್ನೋದು 5 ಪದ್ಯಗಳ ಒಂದು ಕವನವಾಗಿದ್ದು, ಇದು ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳಿಗಿರುವಂಥ ಸಂಬಂಧವನ್ನು ಸೂಚಿಸುವಂಥದ್ದು ಅನ್ನುವಂಥದ್ದು ಕೂಡ ಆಗ್ತದೆ. ಹಾಗೆ ನೀವು ಇನ್ನೊಂದು ಸಲ ಮನೆಗೆ ಹೋಗಿ ಆ ಕವನ ನೋಡಿದ್ರೆ ಪ್ರತಿಯೊಂದು ಪಂಚಭೂತಗಳು ಮತ್ತು ನಮ್ಮಲ್ಲಿರುವಂಥ ಪಂಚೇಂದ್ರಿಯಗಳು ಇವುಗಳ ಒಂದು ಸಂಬಂಧವನ್ನು ಕೊಡ್ತದೆ. ಒಂದು ಶಬ್ದ ಅನ್ನುವಂಥದ್ದು, ಭೌತಶಾಸ್ತ್ರದ ಪ್ರಾಧ್ಯಾಪಕರಿದ್ದಾರೆ, ಆಕಾಶ ಭೂಮಿಗೆ ಒಂದು ಮಾಡುವಂಥದ್ದು ಒಂದು ಸಣ್ಣ ಗಂಟೆಯ ರಿಂಗಣವು ಕೂಡ ಆಕಾಶ ಭೂಮಿಯನ್ನು ಒಂದು ಮಾಡುವಂಥ ಶಕ್ತಿ ಇದೆ ಅದರಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಪಂಚೇಂದ್ರಿಯಗಳ ಮತ್ತು ಪಂಚಭೂತಗಳ ಒಂದು ಸಮ್ಮಿಲನವನ್ನು, ಅನುಸಂಧಾನವನ್ನು ಈ ಕವನದಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಅನ್ನಿಸ್ತಾ ಇದೆ. ಇದ್ರ ಜೊತೆಗೆ ಒಂದು ಸಾಲು, ಇವತ್ತು ಮದರ್ಸ್ ಡೇ ಅಂಥೇಳಿ ಎಲ್ಲರೂ ಕೂಡ ನಾವು ಬೆಳಗ್ಗೆಯಿಂದ ಮಾತಾಡ್ತಿದ್ದೀವಿ. ಒಂದು ಮಗು ಅಮ್ಮನೊಟ್ಟಿಗೆ ನಡೆಸುವಂತಹ ಸಂಭಾಷಣೆಯನ್ನಾಗಿಯೂ ಕೂಡ ನಾವು ಈ ಕವಿತೆಯನ್ನು ನೋಡ್ತಾ ಹೋಗ್ಬೋದು. ಖಂಡಿತವಾಗಿ ಅದು ಒಂದು ಉತ್ತಮ ಕವಿತೆಯ ವಿಸ್ತಾರತೆ ಎಂದು ಕೊನೆಗೊಳ್ಳುವುದಲ್ಲ ಅನ್ನುವಂಥದ್ದು ಅಂತೇಳಿ ಈಗ ಮುಂದಿನ ಕವನವನ್ನು ವಾಚನ ಮಾಡಲಿದ್ದಾರೆ ನಮ್ಮ ಮಧ್ಯೆ ಇರುವಂಥ ಆದರೆ ವಿಶೇಷವಾಗಿ ಯಾಕೆ ಹೇಳ್ತಾನೆ ಅಂದರೆ, ನಾವೆಲ್ಲರೂ ಕನ್ನಡ ಅಧ್ಯಾಪಕರಿದ್ದೇವೆ, ಆದರೆ ಅವರು ಸಾಹಿತ್ಯದ ವಿದ್ಯಾರ್ಥಿ ಆಗದೇ ಇದ್ದರೂ ಕೂಡ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು, ಸಂಗೀತವನ್ನು, ಕಲೆಯನ್ನು ತುಂಬ ಪ್ರೀತಿಯಿಂದ ಅಭ್ಯಾಸ ಮಾಡಿದವರು, ಅದರಲ್ಲೇ ತೊಡಗಿದಂಥವರು. ನಮ್ಮ ಕರ್ನಾಟಕ ಸಂಘದಲ್ಲಿ ಯಾವಾಗಲೂ ಬಂದಲೂ ಕೂಡ ಅವರು ವಿಶೇಷವಾಗಿ ಒಬ್ಬ ಕೇಳುಗರಾಗಿ ಬರ್ತಾರೆ, ಸಹೃದಯರಾಗಿ ಬಂದಿರ್ತಾರೆ, ಸಾಹಿತ್ಯಾಸಕ್ತರಾಗಿ ಬಂದಿರ್ತಾರೆ. ಶ್ರೀ ಪ್ರಸಾದ್ ಬಾಪಟ್ ಅವರು ಭೌತಶಾಸ್ತ್ರದ ಪ್ರಾಧ್ಯಾಪಕರಾದವರು, ಮೂಲತಃ ಶಿವಮೊಗ್ಗದವರು. ತತ್ವಶಾಸ್ತ್ರ, ಸಾಹಿತ್ಯ, ಸಂಗೀತದಲ್ಲಿ ವಿಶೇಷವಾದಂಥ ಆಸಕ್ತಿಯುಳ್ಳವರು. ಕನ್ನಡ ಸಂಸ್ಕೃತ ಕಾವ್ಯಗಳಲ್ಲಿ ಅಪಾರ ಆಸಕ್ತಿ, ಅಧ್ಯಯನಶೀಲತೆ ಇರುವವರು. ಶತಾವಧಾನಿ ಗಣೇಶ್ ಅವರ 50ಕ್ಕೂ ಮಿಗಿಲಾದ ಅಷ್ಟಾವಧಾನದಲ್ಲಿ ಪೃಚ್ಛಕರಾಗಿ ಪಾಲ್ಗೊಂಡು ಜನಮನವನ್ನು ಸೂರಿಗೊಂಡವರು ಶ್ರೀ ಪ್ರಸಾದ್ ಬಾಪಟ್ ಅವರು. ಅವರು ತಮ್ಮ ಕವನವನ್ನು ವಾಚಿಸಬೇಕಾಗಿ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಸ್ವಕ್ಷೇತ್ರ ಸ್ವಶಾಖಾ ಅಂತ ಕರೀತಾರೆ, ಸೈದ್ಧಾಂತಿಕ ಭೌತಶಾಸ್ತ್ರ. ನಾನು ಸಾಹಿತ್ಯದ ಧಾರೆಯಿಂದ ಸ್ವಲ್ಪ ವಿಚ್ಛಿತ್ತಿಗೊಂಡು ನಮ್ಮ ಸೈದ್ಧಾಂತಿಕ ಭೌತಶಾಸ್ತ್ರದಲ್ಲಿ ಮೊದಲು ತಾತ್ವಿಕ ನೇಪಥ್ಯ ಹೇಳ್ತಾರೆ, ಕೊನೆಗೆ ಪ್ರಾಯೋಗಿಕ ಅನ್ವಯ ಹೇಳ್ತಾರೆ. ಸೊ ಅದು ಒಂದು ಪ್ರಯತ್ನ ಮಾಡ್ತೀನಿ. ಕಾವ್ಯದ ಓಘದಲ್ಲಿ ಮಧ್ಯ ವಿವರಣೆಗಳು ಬಂದರೆ ಅದು ರಸವಿಚ್ಛಿತ್ತಿ ಆಗತ್ತೆ ಅಂತ ಕೊನೆಗೆ ಕಾವ್ಯವನ್ನು ವಾಚನ ಮಾಡ್ತೀನಿ. ತಾತ್ವಿಕವಾದ ನೇಪಥ್ಯವನ್ನು ಮೊದಲು ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ನಾನು ಇದಕ್ಕೋಸ್ಕರ ಇದಕ್ಕೆ ಕಾವ್ಯ ಸಂವಾದ ಅಂತ ಏನು ಹೆಸರಿದೆ, ಕಾವ್ಯ ಅನ್ನುವುದರ ಒಂದು ತುಂಬ
ಜನಜನಿತವಾದ ಒಂದು ತಪ್ಪು ಅಭಿಪ್ರಾಯ ಇದೆ. ನಮ್ಮಲ್ಲಿ ನಮ್ಮ ಭಾರತೀಯ ವಿದ್ಯೆಗಳಲ್ಲಿ ಕಾವ್ಯ ಅಂತ ಹೇಳಿದರೆ ಶಬ್ದಾರ್ಥ ಸಹಿತವಾದದ್ದು ಮತ್ತು ರಮಣೀಯಾರ್ಥವನ್ನು ಪ್ರತಿಪಾದಿಸುವಂಥದ್ದಾಗಬೇಕು. ಶಬ್ದಾರ್ಥ ಸಹಿತವಾಗಿರಬೇಕು ಹಾಗೂ ರಮಣೀಯಾರ್ಥವನ್ನು ಪ್ರತಿಪಾದಿಸುವಂಥದ್ದಾಗಬೇಕು, ಅದು ಕಾವ್ಯ ಆಗತ್ತೆ. ಛಂದೋಬದ್ಧವಾಗಿ ಬರೆದ್ರೆ ಪದ್ಯ ಆಗತ್ತೆ, ಛಂದಸ್ಸಿಲ್ಲದೆ ಬರೆದ್ರೆ ಗದ್ಯ ಆಗತ್ತೆ. ಆದರೆ ಗದ್ಯ ಪದ್ಯಗಳೆರಡೂ ಕಾವ್ಯವಾಗಬಹುದು, ಕವಿತೆ ಆಗಬಹುದು. ಅದು ತುಂಬ ಮುಖ್ಯವಾದ ಒಂದು ಇದಕ್ಕೆ ಏನು ಇರುವಂತಹ ವ್ಯಾಖ್ಯಾನ. ತುಂಬ ಜನ ಏನು ಅನ್ಕೋತಾರೆ ಅಂದರೆ ಒಂದ್ರ ಕೆಳಗೆ ಒಂದು ಸಾಲುಗಳನ್ನು ಬರೆದ್ರೆ ಪದ್ಯ ಆಗತ್ತೆ, ಮುಕ್ತ ಛಂದಸ್ಸಲ್ಲಿ ಬರೆದ್ರೆ ಅದು ಗದ್ಯ ಆಗತ್ತೆ ಅಂತ. ಈಗ ಭೈರಪ್ಪನವರ ಮಂತ್ರವನ್ನು ಓದಿದವರು ಅದು ಗದ್ಯ ಕಾವ್ಯ. ಭಾಮಹ ಹೇಳ್ತಾನೆ, ಶಬ್ದಾರ್ಥ ಸಹಿತವು ಕಾವ್ಯಂ ಗದ್ಯಂ ಪದ್ಯಂಚ ತದ್ವಿಧ. ಗದ್ಯವೂ ಕಾವ್ಯವಾಗ ಬಾಣಭಟ್ಟನನ್ನು ಮಹಾ ಗದ್ಯಕವಿ ಬಾಣಭಟ್ಟ ಅಂತ ಕರಿತೀವಿ ನಾವು. ಆದ್ದರಿಂದ ಬರೆದಿದ್ದೆಲ್ಲ ಕಾವ್ಯ ಆಗಬೇಕು ಅಂತಿಲ್ಲ, ಪದ್ಯ ಬರೆದ್ರೆ ಕಾವ್ಯ ಆಗಬೇಕು ಅಂತಿಲ್ಲ. ಅಲ್ಲಿ ಶಬ್ದಾರ್ಥ ಸಹಿತತೆ ಇರಬೇಕು, ರಮಣೀಯಾರ್ಥ ಪ್ರತಿಪಾದಕತೆ ಇರಬೇಕು, ಅದು ಕಾವ್ಯ. ಶಬ್ದ ಅರ್ಥಗಳ ಸಂಪೃಕ್ತಿ ಇರಬೇಕು, ಅದು ಕಾವ್ಯವಾಗತ್ತೆ. GSS ಅವರ ಅಂಥ ಒಂದು ಕಾವ್ಯವನ್ನು ನಾನು ಇಲ್ಲಿ ತಗೊಂಡಿರೋದು ಕಾಲನಟ ಅಂತ. ತುಂಬ ನಿಮಗೆ ಒಂದು ಗಮನಿಸಿ, ಅವರು ಕಾವ್ಯಾರ್ಥ ಚಿಂತನ, ಸೌಂದರ್ಯ ಸಮೀಕ್ಷೆ ಇಂಥ ಬರೆದು KV ಪುಟ್ಟಪ್ಪನವರ, ಕುವೆಂಪು ಅವರ ಗರಡಿಯಲ್ಲಿ ಪಳಗದವರು. ತರಗತಿಗಳಲ್ಲಿ ಕುವೆಂಪು ಅಂತ ಒಂದು ಪುಸ್ತಕ ಇದೆ, ಎಲ್ಲರೂ ಓದಿ. ಅವರ ಕಾವ್ಯ ಮೀಮಾಂಸೆಯ ನಿಲುವುಗಳೇನಿತ್ತು ಅಂತ ಅದರಲ್ಲಿ ಗೊತ್ತಾಗುತ್ತೆ. ವೃಷಭೇಂದ್ರ ಸ್ವಾಮಿ ಅಂತ ಬರೆದಿದ್ದಾರೆ. ಅಲ್ಲಿಂದ ಪರಿಪುಷ್ಟವಾಗಿ ಪೌರಸ್ತ್ಯ ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು, ಪೌರಸ್ತ್ಯ ಮತ್ತು ಪಾಶ್ಚಾತ್ಯವಾದಂತಹ ಏನು ಕಾವ್ಯ ಸಂವಾದವನ್ನು, ಔತ್ತರಾಹ ಮತ್ತು ದಾಕ್ಷಿಣಾತ್ಯ ಎಲ್ಲ ಪದ್ಧತಿಗಳನ್ನು ಹೀರಿ ಒಂದು ಪರಿಪುಷ್ಟವಾದಿ ಬೆಳೆದಂತಹ ಕಾವ್ಯ ಸಂಪ್ರದಾಯ GSS ಅವರ ಸಂಪ್ರದಾಯ. ಅದಕ್ಕೆ ಹೆಗಲೆಣೆಯಾಗಿ ನಿಂತದ್ದು ಇದು. ನಿಮ್ಗೆ ಒಂದು ಹೇಳಿಬಿಡ್ತೇನೆ, ಪಾಶ್ಚಾತ್ಯರಲ್ಲಿ ಮೆಟ್ರಿಕಲ್ ಕಂಪೋಸಿಷನ್ ಛಂದೋಬದ್ಧವಾಗಿದ್ದರೆ ಮಾತ್ರ ಕಾವ್ಯ ಅನ್ನುವಂಥ ಒಂದು ವಾದ ಇದೆ. ನಮ್ಮಲ್ಲಿ ಎರಡಕ್ಕೂ ಕಾವ್ಯ ಅಂತ ಹೇಳಿದರು. ಅಲ್ಲಿ ಕಾವ್ಯ ಅಂದರೆ ಏನು ಅನ್ನೋದು ದೊಡ್ಡ ಚರ್ಚೆ. ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ ಒಬ್ಬ ಹೇಳ್ದ, ಬೆಸ್ಟ್ ವರ್ಡ್ಸ್ ಇನ್ ಬೆಸ್ಟ್ ಆರ್ಡರ್ ಅಂತ ಒಬ್ಬ ಹೇಳ್ದ. ಹೀಗೆ ಕಾವ್ಯ ಅಂದರೆ ಏನು ಅಂತ ಚರ್ಚೆ ಇದೆ. ಅಲ್ಲಿ ಪ್ರಧಾನ ವ್ಯಪದೇಶ ಅಂದರೆ ಏನು ಅಂದರೆ ಯಾವುದು ಮೆಟ್ರಿಕಲ್ ಕಾಂಪೋಸಿಷನ್ ಇದೆಯೋ, ಛಂದೋಬದ್ಧವಾದ ರಚನೆ ಇದೆಯೋ ಅದು ಕಾವ್ಯ ಅಂತ. ನಮ್ಮಲ್ಲಿ ಇನ್ನೂ ನಮ್ಮ ಆಲಂಕಾರಿಕರು, ನೆನ್ನೆ ರಸಧ್ವನಿ ಬಗ್ಗೆ ಬಂತಲ್ಲ, ಅಲ್ಲಿ ಒಂದು ಬಂದಂತಹ ಇದೇನು ಅಂತ ಹೇಳಿದರೆ, ನಮ್ಮ ಮಾತಾಡ್ತಿರ್ತೀವಿ, ನಮ್ಮ ಮಾತೇ ಕಾವ್ಯವಾಗಬಹುದೇ? ಹಾಗಾದರೆ ಆಗಬಹುದು. ಯಾವಾಗ ಅಂದರೆ, ಒಂದು ಉದಾಹರಣೆ, ಗಾಂಧೀಜಿಯವರ ಶೋಕಕ್ಕೆ ಇಡೀ ದೇಶವೇ ಸಂತಪಿಸಿತು ಅಂತ ಉದಾಹರಣೆ ತಗೊಳ್ಳಿ. ಇಲ್ಲಿ ಮಾತಿನ ಅರ್ಥ ನೀವು ಪ್ರಶ್ನೆ ಕೇಳ್ಬೋದು, ಒಂದು ದೇಶ ಅಂದರೆ ಭೂಭಾಗ, ಅದು ಅದೇ ಶೋಕಿಸುತ್ತೆ. ಮಾತಿಗೆ ಒಂದು ಅರ್ಥ ಇರುತ್ತೆ, ಅದು ಅಭಿದಾ ಅಂತ ಹೆಸರು ಅದಕ್ಕೆ. ಇಲ್ಲಿಂದ ನೀವು ತಗೋಬೇಕಾಗಿರುವಂಥ ಅರ್ಥ ಏನು ಅಂದರೆ, ದೇಶವೇ ಶೋಕಿಸಿತು ಅಂದರೆ ಅವ್ರು ಏನೋ ದೊಡ್ಡ ಮನುಷ್ಯ ಅನ್ನೋ ಒಂದು ಅಲ್ಲಿ ಇಲ್ಲದ ಒಂದು ಅರ್ಥ ಅಲ್ಲಿ ಪ್ರತಿಧ್ವನಿಸುತ್ತೆ. ಅದನ್ನು ಲಕ್ಷಣ ಅಂತ ಕರೀತಾರೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಅವರು ದೇಶಕ್ಕೆ ಏನೋ ಕೆಲಸ ಮಾಡಿದ್ರು, ಅದು ಅಲ್ಲಿಲ್ಲದ ಅರ್ಥವನ್ನು ಒಂದು ವ್ಯಂಜಕ ಸಾಮಗ್ರಿಯಾಗಿ ವ್ಯಂಜನಾ ವ್ಯಾಪಾರ ಅಂತ ಕರೀತಾರೆ. ಕಾವ್ಯದಲ್ಲಿ ರಮಣೀಯಾರ್ಥ ಶಬ್ದ ಪ್ರತಿಪಾದಕತೆ ಇರಬೇಕು, ಶಬ್ದಾರ್ಥ ಸಹಿತತೆ ಇರಬೇಕು, ಮತ್ತು ಧ್ವನಿ ವ್ಯಾಪಾರ, ವ್ಯಂಜನಾ ವ್ಯಾಪಾರ ಇರಬೇಕು. ಇದನ್ನು ಕಾವ್ಯ ಅಂತ ಕರೀತಾರೆ. ಈ ತಾತ್ವಿಕ ನೇಪಥ್ಯದಲ್ಲಿ ಈ ಕಾಲನಟ ಅನ್ನುವಂತಹ ಒಂದು ಕಾವ್ಯವನ್ನು ನಾವು ಓದಬೇಕಾಗತ್ತೆ. ಈ ಕಾಲನಟ ಅನ್ನೋದು ನಮಗೆ ಇದು ಹೇಗೆ ವೇದೋಪವಸತಿ ಅಂದರೆ, ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ದ್ವಾದಶಾರಂ ನಹಿತಜ್ಜರಾಯ ವರ್ವರ್ತಿ ಚಕ್ರಂ ಅಂತ. ಈ ಕಾಲದ ಚಕ್ರ ಅನ್ನೋದು 12 ಅರಗಳನ್ನು ಕೂಡಿದ್ದು. ಇದಕ್ಕೆ ಜರೆಯೇ ಇಲ್ಲ, ಇದಕ್ಕೆ ಕಾಲಕ್ಕೆ ಮುಪ್ಪಿಲ್ಲ. ಯಾಕೆಂದರೆ ಕಾಲದಿಂದ ಮುಪ್ಪಾಗುವುದು, ಕಾಲಕ್ಕೆ ಮುಪ್ಪಿಲ್ಲ. ಇನ್ನು ಕಾಲ ಅನ್ನೋದು ಎಷ್ಟು ಕವಿಗಳನ್ನು, ತತ್ವಶಾಸ್ತ್ರಜ್ಞರನ್ನು, ಭೌತಶಾಸ್ತ್ರಜ್ಞರನ್ನು ಕಾಣ್ತು ಅಂದರೆ ಅದು ಪೌರಸ್ತ್ಯ ಪಾಶ್ಚಾತ್ಯ ಅಂತಲ್ಲ. ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ಇದ್ದ, ಅವನು ಕೂಡ ಇದರಿಂದ ಕಾಲದಿಂದ ಅವನ ಥಿಯರಿ ಏನು ಅಪ್ರಯೋರಿ ಅಂತ ಏನು ಕರೀತಾರೆ ಅದರಿಂದ. ನಮ್ಮ ಭರ್ತೃಹರಿ ಕಾಲಾಯ ತಸ್ಮೈ ನಮಃ ಅಂತ ಎಲ್ಲರೂ ಕೇಳಿರ್ತೀರ, ಅದು ಲಾಸ್ಟ್ ಕೊನೆಯ ಪಾದ ಮಾತ್ರ ಕೇಳಿರ್ತೀರ. ಅದರ ಪೂರ್ಣವಾದ ಪಾಠ ಹಿಂಗಿದೆ, ಸಾರಮ್ಯ ನಗರಿ ಮಹಾನ್ ಸದೃಪತಿ ಸಾಮಂಚ ಚಕ್ರಂಚ ತತ್. ಆ ಹಂಪೆಯಂತಹ ಮಹಾಸಾಮ್ರಾಜ್ಯಗಳು, ಹಂಪೆ ಅಂತ ಅವನು ಹೇಳಲ್ಲ, ಅವನು ಹಂಪೆಗಿಂತ ಹಿಂದಿದ್ದವನು, ನಾನು ಹೇಳ್ತಿರೋದು. ಮಹಾ ಸಾಮ್ರಾಜ್ಯಗಳು ಇವತ್ತು ನೈಜತೆಯನ್ನು ಅಳಿದು ಸ್ಮೃತಿಪಥದಲ್ಲಿ ಒಂದಾಗಿದೆಯೋ ಅಂತಹ ಕಾಲಕ್ಕೆ ನಮಸ್ಕಾರ ಅಂತ. ಹಾಗಾಗಿ ಈ ನೇಪಥ್ಯದಲ್ಲಿ ಈ ಕಾಲವನ್ನು ಓದಿದಾಗ ನಮಗೆ ಗೊತ್ತಾಗತ್ತೆ, ಇದೇ ಥೀಮನ್ನು ಇವರು ಇದರಲ್ಲಿ ಇಟ್ಕೊಂಡಿದ್ದಾರೆ. ಈಗ ಕೊನೆಯದಾಗಿ ಇಷ್ಟಿದ್ರೂ ಕೂಡ ಕಾವ್ಯಕ್ಕೆ ಇನ್ನೊಂದು ಬೇಕಾಗತ್ತೆ. ಅದೇನು ಅಂದರೆ ರೂಪಕ ಮತ್ತು ಉಪಮೆಗಳ ಸರಮಾಲೆಗಳನ್ನು ಕವಿ ಪೋಣಿಸಿಕೊಡ್ತಾನೆ.
ರೂಪಕೋಪಗಳ ಇದ್ದರೆ ಮಾತ್ರ ಅದು ಕಾವ್ಯ. ಅದಕ್ಕೆ ಶಬ್ದಾರ್ಥ ಸಹಿತತ್ವ ಮತ್ತು ರಮಣೀಯಾರ್ಥ ಪ್ರತಿಪಾದಕತ್ವ ಅಂತ ಬರುತ್ತೆ. ಈ ಕಾಲನಟ ಅನ್ನುವಂಥ ಇದು ಹೀಗಿದೆ. ಇದಿಷ್ಟು ಹೇಳಿದರೆ ನಿಮಗೆಲ್ಲದೂ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗುತ್ತೆ. ಮಹಾಸಾಮ್ರಾಜ್ಯಗಳ ಪತನ ಈ ಕಾಲದಲ್ಲಾಯಿತು, ಮತ್ತು ಎಲ್ಲರ ಆಯುಷ್ಯವೂ ಇದರಲ್ಲಿ ತೀರಿ ಹೋಯಿತು. ಇಲ್ಲಿ ಕೊಡುವಂತಹ ಉಪಮೆ ಮತ್ತು ರೂಪಕಗಳನ್ನು ನೀವು ನೋಡಿ. ಕಾಲನಟ ವಿಶ್ವಾಂಗಣದ ರಂಗಸ್ಥಳದಲ್ಲಿ ಕುಣಿವನು ಕಾಲನಟ, ಬೆಳಗು ಬೈಗುಗಳ ಬಣ್ಣವ ಬಳಿದು ಮೇಘ ಮಾಲೆಯ ಕಂಠದಿ ತಳೆದು ಕಾಲಿಗೆ ನಾದದ ಗೆಜ್ಜೆಯ ಬಿಗಿದು ಜೀವಗಳ ನಾಡಿಯ ಮಿಡಿದು ಅಸ್ಥಿಯ ಗೂಡಿನ ವೀಣೆಯ ಹಿಡಿದು. ಎಂಥ ಉಪಮೇರಿ! ಅಸ್ಥಿಯ ಗೂಡಿನ ವೀಣೆಯನ್ನು ಹಿಡಿದು. ಯಾವುದೇ ನಾಟ್ಯಕ್ಕೆ ಒಂದು ನೇಪಥ್ಯ ಸಂಗೀತ ಬೇಕಾಗತ್ತೆ. ಭರತನಾಟ್ಯದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಿರ್ತಾರೆ, ಅದಕ್ಕೆ ಶ್ರುತಿ ನಮ್ಮ ನಾಡಿ ಮಿಡಿತವೆ ಅಂತ ಹೇಳ್ತಿದ್ದಾನೆ. ಎಂಥ ಅದ್ಭುತವಾದ ದರ್ಶನ ಇದು! ಕಡಲಿನ ಮೊರೆತದ ಹಿಮ್ಮೇಳದಲ್ಲಿ, ಆ ಡ್ಯಾನ್ಸಿಗೆ ಒಂದು ಹಿಮ್ಮೇಳ ಇರಬೇಕಲ್ಲ, ಆರ್ಕೆಸ್ಟ್ರಾ, ಅದು ಕಡಲಿನ ಮೊರೆತ. ಕುಣಿವನು ಧೀಮ್ ಧೀಮ್ ಕಾಲನಟ, ಅವನೆತ್ತಿರುವ ಪಾದದ ಹತಿಗೆ ಪುಡಿ ಪುಡಿಯಾದವು ಸಾಮ್ರಾಜ್ಯ. ರೋಮ್ ಆಯಿತು, ಗ್ರೀಕ್ ಆಯಿತು. ವಿವೇಕಾನಂದರು ಬರೆದ್ರು, ಆನ್ ದಿ ವೆರಿ ಥ್ರೋನ್ ಆನ್ ವಿಚ್ ಸೀಸರ್ ಸ್ಯಾಟ್ ಸ್ಪೈಡರ್ ವೇವ್ಸ್ ಇಟ್ಸ್ ವೆಬ್ ಅಂತ ಬರೆದ್ರು ಅವರು. ಪುಡಿ ಪುಡಿಯಾದವು ಸಾಮ್ರಾಜ್ಯ, ಹರಿದವು ಭೋರನೆ ರಕ್ತದ ಹೊನಲು, ಗದ್ದುಗೆ ಮುಕುಟವು ತೇಲುತ್ತಾ ಬರಲು. ಆ ರಕ್ತದ ಹೊಳೆಯಲ್ಲಿ ಆ ಕಿರೀಟವೇ ತೇಲ್ತಾ ಬರ್ತಾ ಇದೆ. ಇದು ಕಾಲದ ಮಹಿಮೆ ಅಂತ. ಜೀವನ ಸಂಸ್ಕೃತಿ ಮನೆತಲೆಮಾರು, ಕೊಚ್ಚಿದ ನಿನೆತೋ ಮತಗಳು 100, ಹಿಡಿಮಣ್ಣಾಗಲು ಜೀವಿಗಳು, ಕುಲಿವನು ಕಾಲನಟ, ರುದ್ರ ಭಯಂಕರ ಕಾಲನಟ. ಅವನ ಗೆಜ್ಜೆಯ ಇದಕ್ಕೆ ಹೋದಂತಹ ಜೀವಿಗಳೇ ಇಲ್ಲ. ಜೀವಿಗಳೆಲ್ಲರ ಹೃದಯದ ಬಡಿತ, ಶ್ರುತಿಗೊಡುತ್ತಿರದೆ ನಾದದ ಮಿಡಿತ. ನಡೆದಿದೆ ಕಾಲನ ಭೀಕರ ಕುಣಿತ, ಯುಗಗಳು ತಾಳಕ್ಕೆ ತಳಿದು ಮಸಣದ ಬೂದಿಯ ಮೈಯಲ್ಲಿ ಬಳೆದು ಜೀವಗಳ ಜುಟ್ಟನ್ನು ಹಿಡಿದು ಕುಣಿವನು ಕಾಲನಟ, ರುದ್ರ ಭಯಂಕರ ಕಾಲನಟ. ಆವೇಶದ ಆ ವೇಗದ ನಾಟ್ಯಕ್ಕೆ ಕಂಪಿಸುತ್ತಿಹದು ಈ ತ್ರಿಭುವನ ಮಂಡಲ. ಒಡನಾಡುವ ಗೃಹ ಮಂಡಲ ತಾರೆಗೆ ಕಾಲವನು ತಮ್ಮ ಆಯುಷ್ಯವ ಹೀರೆ, ಗಡ ನಡಗುತ್ತ ಅತ್ಯಂತದ ಕಡೆಗೆ ನಡೆದಿದೆ ವಿಲಯದ ಮಸಣದ ಕಡೆಗೆ. ಕೊನೆ ಕಾಲ ಎಲ್ಲಿ ಕರ್ಕೊಂಡು ಹೋಗೋದು ಅಂದರೆ ಮಸಣದ ಕಡೆಗೆ. ಥಾಮಸ್ ಗ್ರೇ ಅವನ ಇದರಲ್ಲಿ ಫೇಮಸ್ ಇದರಲ್ಲಿ ಹೇಳ್ತಾನಲ್ಲ, ಆ ಥರ ಆಲ್ ಪಾರ್ಟ್ಸ್ ಆಫ್ ಗ್ಲೋರಿ ಬಟ್ ಗ್ರೇವ್ ಅಂತ. ಅಗಣಿತ ಶತಮಾನದ ಕಡೆಯಲ್ಲಿ ಕಾಲನ ಈ ಪರಿ ಮಣಿತದ ಕುಣಿತ, ಪ್ರಳಯದ ತಾಂಡವವಾಡುವುದು, ಬ್ರಹ್ಮಾಂಡವನ್ನೇ ಒಡೆಯುವುದು. ನನಗೆ ಇದು ಈ ಕಾವ್ಯ, ಬಟ್ ಇದಕ್ಕೆ ಎಷ್ಟು ತಾತ್ವಿಕತೆ, ಒಂದೇ ಕೊನೆ ಮಾತನ್ನು ಹೇಳಿ ಮುಗಿಸ್ತೀನಿ. ನಮ್ಮ ನಾಟ್ಯಶಾಸ್ತ್ರದಲ್ಲಿ ಒಂದು ಮಾತಿದೆ, ಆಂಗಿಕಂ ಶಿವನಿಗೆ ಹೇಳೋದು, ಅಲ್ಲಿ ನಟರಾಜ ಅವರು ಎಲ್ಲರಿಗೂ ಇದಲ್ವಾ, ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಮ್ಮಂದೇ ಸಾತ್ವಿಕಂ ಶಿವಂ ಅಂತ. ಆಹಾರ್ಯ ಅಂದರೆ ಪ್ರಾಪ್ಸ್, ಸ್ಟೇಜು. ಯಾರಿಗೆ ಚಂದ್ರತಾರಿಗಳು ಇವೆಲ್ಲ ಆಹಾರ್ಯವೋ, ಸ್ಟೇಜು. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ. ಈ ಜಗತ್ತಲ್ಲಿರುವ ಎಲ್ಲ ವಾಂಗ್ಮಯಗಳು ಯಾರಿಗೆ? ಡೈಲಾಗ್ಸು. ಆ ಥರ ಸಾತ್ವಿಕವಾದ ಶಿವನಿಗೆ ಇದು 3 ಭಾವಗಳನ್ನು ಇದರಲ್ಲಿ ತಂದಿದ್ದಾರೆ. ಅಂದರೆ ಇದೆಲ್ಲ ಪದಗಳು ನಮಗೆ ತುಂಬ ಗೊತ್ತಿರೋದೆ. ಮೊರತ ಗೊತ್ತಿದೆ, ಹಿಮ್ಮೇಳ ಗೊತ್ತಿದೆ, ವೀಣೆ ಗೊತ್ತಿದೆ. ಆದರೂ ಕೂಡ ನೀಲಕಂಠ ದೀಕ್ಷಿತ ಒಂದು ಮಾತಿನಿಂದ ನಾನು ಕೆಲವೊಂದು ಮಾತನ್ನು ಮುಗಿಸ್ತೀನಿ. ಅವನು ಹೇಳ್ತಾನೆ, ಕವಿಗಳು ನಮಗೆ ಗೊತ್ತಿರುವಂಥ ಮಾತುಗಳನ್ನೇ ಉಪಯೋಗಿಸ್ತಾರೆ, ಆದರೆ ಅವರ ಹೆಣೆತ ಹೆಂಗಿರುತ್ತೆ ಅಂತೆ, ಅದು ವಿಶ್ವಮೋಹನವನ್ನು ಗೊಳಿಸುತ್ತವೆ ಅಂತ. ಆತ ಅವನ ಶಿವಲೀಲಾರ್ಣವನ್ನು ಇದರಲ್ಲಿ ಹೇಳ್ತಾನೆ, ಯಾನೇವ ಶಬ್ದಾನ್ ವಯಮಾಲಪಾಮಹ, ಯಾನೇವ ಚಾರ್ಥಾನ್ ವಯಮುಲ್ಲಿಖಾಮಹ, ತೈರೇವ ವಿನ್ಯಾಸ ವಿಶೇಷ ಭವ್ಯೈಹಿ ಸಂಮೋಹಯಂತಃ ಕವಯೋ ಜಗಂತಿ. ಆ ಥರ ಸಂಮೋಹನಗೊಳಿಸುವಂಥ ಒಂದು ಕಾವ್ಯ ಅಥವಾ ಕವಿತೆ, ನಿಜವಾದ ಕವಿತೆ, ಯಥಾರ್ಥವಾದ ಕವಿತೆ ಈ ಕಾಲನಟ ಅಂತ. ನನಗೆ ಈ ಅವಕಾಶವನ್ನು ಕೊಟ್ಟ ಇವರಿಗೆ ಧನ್ಯವಾದಗಳು. ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ. ಬಹುಶಃ ಕಾವ್ಯಶಾಸ್ತ್ರದ ಎಲ್ಲ ಪರಿಭಾಷೆಗಳನ್ನು ಬಳಸಿ ಹೇಳಿದ್ದಾರೆ. ಯಾಕೆಂದರೆ ಅದೊಂದು ಧನ್ಯವಾದ ವಿಶೇಷವಾಗಿ ಹೇಳ್ತೀನಿ ಅಂದರೆ, JSS ಅವ್ರನ್ನ ಭಾಳ ಜನ ನಾವು ಕೇವಲ ಕವಿಯಾಗಿ ಮಾತ್ರ ಗುರುತಿಸ್ತೇವೆ, ಆದರೆ ಅವರು ಒಳ್ಳೆಯ ವಿಮರ್ಶಕರು, ಒಳ್ಳೆಯ ಮೀಮಾಂಸಕರು. ಇಡೀ ಕನ್ನಡ ಒಂದು ವಿಮರ್ಶನಾ ಪ್ರಪಂಚಕ್ಕೆ ಮತ್ತು ಕಾವ್ಯ ಸಾಹಿತ್ಯ ಪ್ರಪಂಚಕ್ಕೆ ವಿಶೇಷವಾದಂಥ ಒಂದು ಕಾಣಿಕೆಯನ್ನು ಕೊಟ್ಟಂಥವರಾಗಿರೋದ್ರಿಂದ ಪಾಶ್ಚಾತ್ಯ ಪೌರಾತ್ಯ ವಿಮರ್ಶೆ ಅನ್ನೋದು ಇವತ್ತಿಗೂ ಕನ್ನಡ ಸಾಹಿತ್ಯದಲ್ಲಿ ಉತ್ತಮ ಆಕರ ಗ್ರಂಥವಾಗಿದೆ. ಹೀಗಾಗಿ ಅವರಿಗೆ ನಿಜವಾದ ಒಂದು ನುಡಿದಮನವನ್ನು ಈ ಕವನದ ಮೂಲಕ ಸಲ್ಲಿಸಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ಸರ್. ಖಂಡಿತವಾಗಿಯೂ ಭೌತಶಾಸ್ತ್ರಕ್ಕಿಂತ ಮಿಗಿಲಾಗಿ ನೀವು ಕಾವ್ಯಶಾಸ್ತ್ರವನ್ನೇ ಇದಕ್ಕೆ ಅನ್ವಯಿಸಿ ಹೇಳಿದ್ದಕ್ಕೆ ಇನ್ನೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಕಾಲ ಅನ್ನೋದು ಎಲ್ಲರಿಗೂ ಇರುವಂಥದ್ದು. ಕಾಲ ಸರಿಯುವುದು ನಾವಲ್ತೆ, ನರರೇನು ಬಲ್ಲರು ಅವರೇ ಚೆರರು ಅಂತ ಹೇಳ್ತಾರೆ. ನಾವು ದಾಟಿ ಹೋಗ್ತೇವೆ, ಹೀಗೆ ನಡೀತಾ ಇದೆ.
ನಮ್ಮ ಬೇಂದ್ರವ್ರು ಹೇಳ್ತಾರಲ್ಲ, ಹಕ್ಕಿ ಹಾರುತ್ತಿದೆ ನೋಡಿರ, ಸಾಮ್ರಾಜ್ಯಗಳನ್ನು ಕುಕ್ಕಿ ಕುಕ್ಕಿ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಹಕ್ಕಿ ಹಾರುತ್ತಿದೆ ನೋಡಿದ್ರ. ಆ ಕಾಲದ ಹಕ್ಕಿ ರೆಕ್ಕೆ ಬಿಚ್ಚಿ ಹಾರ್ತಾ ಇರಬೇಕಾದ್ರೆ ನಮ್ಮೆಲ್ಲರನ್ನು ಮುಳುಗಿಸಿ ಹೋಗ್ತದೆ. ನಾವೆಲ್ಲ ನಟರು ಮಾತ್ರ ಇಲ್ಲಿ, ಜಗವೆಂಬ ನಾಟಕರಂಗ ನಾವೆಲ್ಲ ಪಾತ್ರಧಾರಿಗಳು ಅನ್ನುವಂಥದ್ದು. ಹೆಚ್ಚಿನ ವಿವರಣೆಗೆ ಹೋಗಲ್ಲ. ಮುಂದಿನ ಕವನವನ್ನು ವಾಚನ ಮಾಡಲಿರೋರು ಶ್ರೀಮತಿ ಮೈತ್ರಿಯವರನ್ನು ಯಾರು ಗೊತ್ತಿಲ್ಲ ಅಂತ ಕೇಳಬೇಕಾಗ್ತದ್ರೆ. ಕನ್ನಡ ಸಾಹಿತ್ಯದಲ್ಲಿ, ಸಂಸ್ಕೃತ ಸಾಹಿತ್ಯದಲ್ಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡಂಥ ನಮ್ಮ ವಿದ್ಯಾರ್ಥಿನಿಯೂ ಹೌದು. ಸಂಸ್ಕೃತ ಭಾಷೆಯ ಉಪನ್ಯಾಸಕಿಯಾಗಿ, ಅಂಕಣ ಬರಹಗಾರಳಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ MAಯಲ್ಲಿ ಬಂಗಾರ ಪದಕವನ್ನು ಪಡೆದು ತಂದೆ ಡಾಕ್ಟರ್ ಹಾದಿಗಲ್ಲು ಲಕ್ಷ್ಮೀನಾರಾಯಣರ ಜ್ಯೇಷ್ಠ ಪುತ್ರಿಯೂ ಹೌದು, ಶ್ರೇಷ್ಠ ಪುತ್ರಿಯೂ ಅವಳು ಹೌದು. ಹಾಗಾಗಿ ಇವತ್ತು ತಮ್ಮ ವಿಶೇಷವಾದ ಆಸಕ್ತಿಯಿಂದ ಅಧ್ಯಯನದಿಂದ ಕನ್ನಡ ಹಾಗೂ ಸಂಸ್ಕೃತ ಎರಡೂ ಸಾಹಿತ್ಯದಲ್ಲಿ ಅಧ್ಯಯನವನ್ನು ಮುಂದುವರಿಸಿ ಅವರು ಶ್ರೀ ವಾದಿರಾಜ ತೀರ್ಥ ಪ್ರಬಂಧರಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥದ್ದು ಅದ್ಭುತವಾದಂಥ ಸಂಶೋಧಕ ಪ್ರಬಂಧವನ್ನು ಬರೆದು ಅದು ರಾಷ್ಟ್ರ ಮಟ್ಟದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಆಯ್ಕೆಯಾಗಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು ಹೆಮ್ಮೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಿಡ್ತಾ ಇದ್ದೇನೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸದಾ ಕ್ರಿಯಾಶೀಲವಾಗಿ ತೊಡಗುತ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ಸದಾ ಅಧ್ಯಯನಶೀಲರಾದಂಥ ಒಬ್ಬ ಅಧ್ಯಾಪಕರಿಗೆ ಇರಬೇಕಾದಂಥ ಒಂದು ಗುಣ ಅವರಿಗೆ ಇರುವುದರಿಂದಲೇ ಕನ್ನಡ ಸಾಹಿತ್ಯದಲ್ಲಿ, ಸಂಸ್ಕೃತ ಸಾಹಿತ್ಯದಷ್ಟೇ ವಿಶೇಷವಾದಂಥ ಆಸಕ್ತಿ ಹೊಂದಿದ್ದು, ಈಗ ಪುಟ್ಟದಾದರೂ ಕೂಡ ತಮ್ಮ ಮನಕ್ಕೆ ಪ್ರಿಯವಾದಂಥ, ತಮ್ಮ ಆಸಕ್ತಿಗೆ ಹಿತವಾಗಿರುವಂಥ ಒಂದು GSS ಅವರ ಕವನವನ್ನು ಇಲ್ಲಿ ಆಯ್ದೆ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. GSS ಅವರ ಜನ್ಮಶತಮಾನೋತ್ಸವದ ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತಿ ಅಥವಾ ದೇಶಭಕ್ತಿಯ ಚಿಂತನೆಯನ್ನು ಹೊಂದಿರುವಂತಹ ಒಂದು ಕವನ ನನಗೆ ಇವತ್ತು ಇಷ್ಟ ಆಗಿದೆ. ಅದನ್ನು ನಾನು ಇವತ್ತು ವಾಚಿಸ್ತಾ ನನಗೆ ಏನು ಅರ್ಥ ಆಗಿದೆ ಅದನ್ನು ಯಥಾಮತಿಯಲ್ಲಿ, ಸಮಯದ ಮಿತಿಯಲ್ಲಿ ನಾನು ಅರ್ಥೈಸುವಂಥ ಒಂದು ಪ್ರಯತ್ನ ಮಾಡ್ತೇನೆ. ನಿನ್ನದೇ ನೆಲ, ಇದು ಗೋಡೆ ಎನ್ನುವಂತಹ ಒಂದು ಕವನ ಸಂಕಲನದಿಂದ ಆಯ್ದಂತಹ ಒಂದು ಕವನ. ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ, ಕಿಂಚಿತ್ತೂ ಅನುಮಾನಕ್ಕೆ ಇಲ್ಲವೋ ಅವಕಾಶ. ಈ ನದಿಗಳು ಶತಮಾನವು ಬೆಳೆದ ಕನಸು ನಿನ್ನದೇ, ಈ ಜನತೆಯು ಬೆವರು ಸುರಿಸಿ ದುಡಿದ ನನಸು ನಿನ್ನದೇ. ಗಡಿಯುದ್ದಕ್ಕೂ ಸಿಡಿಗುಂಡಿಗೆ ಒಡ್ಡಿದ ಎದೆ ನಿನ್ನದೇ, ಹಿಮಾಲಯದ ಶಾಂತಿಯಲ್ಲಿ ಎತ್ತಿದ ತಲೆ ನಿನ್ನದೇ. ನೂರಾಸೆಯ ಹೆಗಲೇರಿಸಿ ನಡೆದ ದಾರಿ ನಿನ್ನದೇ, ಬರುವ ದಿನದ ಭರವಸೆಗಳ ಬೆಳೆವ ಹೊಣೆಯು ನಿನ್ನದೇ. ಇಲ್ಲಿ ಈ ನಿನ್ನದೇ ಎನ್ನುವಂಥದ್ದನ್ನು ಯಾರಿಗೆ ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ ಅಂತ ಅನ್ನೋದನ್ನು ನಾವು ಒಮ್ಮೆ ನೋಡಿದಾಗ ನಮಗೆ ಇಲ್ಲಿ ಬಹುಮುಖ್ಯವಾಗಿ ಕಾಣುವಂಥದ್ದು GSS ಅವರ ಈ ಕವಿತೆಯಲ್ಲಿ ಇದು ದೇಶದ ಒಂದು ಭೌಗೋಳಿಕವಾದಂಥ ಗಡಿಯನ್ನಷ್ಟೇ ಹೇಳಿದೆ, ಈ ಮಣ್ಣಿನ ಜನರ ಒಂದು ಶ್ರಮವನ್ನು ಹೇಳ್ತಾ ಇದೆ, ಇಲ್ಲಿನ ಸ್ವಾಭಿಮಾನ, ಇಲ್ಲಿನ ತ್ಯಾಗ ಅಥವಾ ಮುಂದಿರುವಂತಹ ಭವಿಷ್ಯದ ಒಂದು ಜವಾಬ್ದಾರಿಯನ್ನು ಕೂಡ ಇದು ಅತ್ಯಂತ ಅರ್ಥಪೂರ್ಣವಾಗಿ ಹೇಳಿದೆ ಅಂತ ಹೇಳಬಹುದು. ಇಲ್ಲಿ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೂಡ ಸಮಾನವಾಗಿ ಹೇಳ್ತಾ ಬಂದಿರುವಂತಹ ಒಂದು ಕಾವ್ಯವಾಗಿದೆ. ಪ್ರಕೃತಿಯ ಮೇಲಿನ ಸಾರ್ವಭೌಮತ್ವ ಮತ್ತು ಹಕ್ಕನ್ನು ಹೇಳುವಾಗ ಮೊದಲನೆಯ ಭಾಗದಲ್ಲೇ ಈ ಕವಿತೆ ಆರಂಭದಲ್ಲೇ ನೆಲ, ಜಲ ಇತ್ಯಾದಿ ಎಲ್ಲ ಪಂಚಭೂತಗಳ ಸಂಕೇತಗಳೇನಿದೆ ಅದೆಲ್ಲವೂ ನಿನ್ನದೇ ಅಂತ ಹೇಳ್ತಾ ಇದೆ. ಅಂದರೆ ಅದು ಬರೀ ಭೌಗೋಳಿಕ ವ್ಯಾಪ್ತಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕು ಕೂಡ ಆ ಒಂದು ಕಿಂಚಿತ್ತು ಅನುಮಾನಕ್ಕೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ ಇಲ್ಲಿರುವಂತಹ ಪ್ರಕೃತಿಯ ಸಂಪತ್ತೇನಿದೆ ಅದನ್ನು ಕಾಯ್ದುಕೊಂಡು ಹೋಗುವಂತಹ ಜವಾಬ್ದಾರಿ ಕೂಡ ಅದು ನಮ್ಮದೇ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೇ ನಾವು ಹೇಳ್ತೀವಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ತಾ ನಾವು ಇದನ್ನು ನಮ್ಮ ತಾಯಿಯ ಹಾಗೆ ನೋಡ್ಕೊಳ್ಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಇತಿಹಾಸದ ಕಥನವನ್ನು ಮಾಡ್ತಾ ಮತ್ತು ಶ್ರಮದ ಕಥನವನ್ನು ಕೂಡ ಹೇಳಿದ್ದಾರೆ. ಈ ನದಿಗಳು ಶತಮಾನವು ಬೆಳೆದ ಕನಸು ನಿನ್ನದೇ ಎನ್ನುವಂತಹ ಒಂದು ಪದ್ಯ ಭಾಗದಲ್ಲಿ ಇಲ್ಲಿ ಹರಿಯುವಂತಹ ನದಿಗಳೇನಿದೆ ಅದು ಕೇವಲ ಬರೀ ನೀರಿನ ಮೂಲ ಅಷ್ಟೇ ಅಲ್ಲ, ಶತಮಾನಗಳಿಂದ ನಮ್ಮ ಪೂರ್ವಜರು ಕಂಡಿರುವಂತಹ ಒಂದು ಸಮೃದ್ಧಿಯ ಕನಸುಗಳನ್ನು ನಾವಿಂದು ಅನುಭವಿಸ್ತಾ ಇದ್ದೇವೆ. ಈ ಸ್ವಾತಂತ್ರ್ಯ ಆಗಿರ್ಬೋದು ಅಥವಾ ನಮ್ಮ ಸಮೃದ್ಧವಾದಂತಹ ಭಾರತ ಆಗಿರ್ಬೋದು, ಇದು ಕೇವಲ ಆಕಸ್ಮಿಕವಾಗಿ ನಮಗೆ ಬಂದಿರೋದಲ್ಲ, ಅದು ನಮ್ಮ ಹಿರಿಯರು ಅಥವಾ ನಮ್ಮ ರೈತರು, ಕಾರ್ಮಿಕರು ಅವರೆಲ್ಲ ಏನಿದ್ದಾರೆ ಅವರೆಲ್ಲರೂ ಬೆವರು ಸುರಿಸಿದಂತಹ ಒಂದು ದುಡಿದ ಪರಿಶ್ರಮದ ಫಲವಾಗಿದೆ ಅಂತ ಅನ್ನೋದನ್ನು ನಾವು ಕಾಣಬಹುದು. ಅದನ್ನೇ ನಾವೀಗ ಸಂಸ್ಕೃತ ಶ್ಲೋಕದಲ್ಲಿ ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಎನ್ನುವುದನ್ನು ನಾವು ಕಾಣ್ತೇವೆ. ಅನ್ನುವಲ್ಲಿ ಪರಿಶ್ರಮಕ್ಕೆ ಮಿಗಿಲಾದಂತಹ ದಾರಿ ಯಾವುದೂ ಇಲ್ಲ ಅನ್ನೋದನ್ನು ನಾವು ಕಾಣ್ತೇವೆ. ಇನ್ನು ಶೌರ್ಯ ಮತ್ತು ಶಾಂತಿಯ ಸಮನ್ವಯವನ್ನು ಇಲ್ಲಿ ಮಾಡಿದ್ದಾರೆ. ಅಂದರೆ ಗಡಿಯುದ್ದಕ್ಕೂ ಸಿಡಿಗುಂಡಿಗೆ ಒಡ್ಡಿದ ಎದೆ ನಿನ್ನದೆ ಎನ್ನುವಲ್ಲಿ ಒಂದೆಡೆ
ದೇಶದ ಗಡಿ ಕಾಯಲು ವೈರಿಯ ಸಿಡಿಗುಂಡುಗಳಿಗೆ ಎದೆಯೊಡ್ಡಿ ನಿಲ್ಲುವಂತಹ ಗಡಿನಾಡ ಸೈನಿಕರ ಅಪ್ರತಿಮ ವೀರತ್ವವನ್ನು ನಾವು ಕಾಣ್ತಾ ಹೋದರೆ, ಮತ್ತೊಂದು ಕಡೆ ಅಲ್ಲಿ ಅಧ್ಯಾತ್ಮ ಮತ್ತು ಶಾಂತಿಯ ಸಂದೇಶವನ್ನು ಸಾರುವಂತಹ ಒಂದು ಹಿಮಾಲಯದ ಉದಾತ್ತ ಮೌಲ್ಯಗಳಿರುವ, ಅಂದರೆ ರಕ್ಷಣೆಗೂ ನಾವು ಸಿದ್ಧ ಅಂತ ಹೇಳ್ತಾನೆ. ನಮಗೇನಾದರೂ ಶಾಂತಿಗೆ ಭಂಗ ತಂದರೆ ನಾವು ಅದಕ್ಕೆ ಏನು ಮಾಡಬೇಕೋ, ಏನು ಉತ್ತರ ಕೊಡಬೇಕೋ ಆ ಉತ್ತರವನ್ನು ಕೊಡೋದಕ್ಕೂ ನಾವು ಸಿದ್ಧರಿದ್ದೀವಿ. ಆದರೆ ಇಲ್ಲಿ ಮೂಲ ನಮಗೆ ಸಹಬಾಳ್ವೆ ಮತ್ತು ಶಾಂತಿ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನೇ ನಾವಿಲ್ಲಿ ನೋಡೋದಾದರೆ ಅಹಿಂಸಾ ಪರಮೋ ಧರ್ಮ ಧರ್ಮಹಿಂಸಾ ತಥೈವಚ ಅಂತ ಅನ್ನೋದನ್ನು ನಾವು ಕಾಣಬಹುದು. ಅಂದರೆ ಅಹಿಂಸೆ ಅಥವಾ ಶಾಂತಿಯೇ ಶ್ರೇಷ್ಠವಾದಂಥ ಧರ್ಮ ಅಂತ ಹೇಳ್ತಾನೆ. ನ್ಯಾಯವನ್ನು ರಕ್ಷಿಸಲಿಕ್ಕೆ ನಮಗೆ ಅಲ್ಲಿ ಮಾಡುವಂಥ ಹೋರಾಟ ಅಥವಾ ಹಿಂಸೆಯೂ ಕೂಡ ಇಲ್ಲಿ ಧರ್ಮವೇ ಆಗಿದೆ ಅನ್ನೋದನ್ನು ಹೇಳಿದರು. ಇನ್ನು ಕೊನೆಯದಾಗಿ ಭವಿಷ್ಯದ ಹೊಣೆಗಾರಿಕೆಯನ್ನು ಹೇಳ್ತಾ, ಅದು ನೂರಾಸೆಯ ಹೆಗಲೇರಿಸಿ ನಡೆವ ದಾರಿ ನಿನ್ನದೇ ಅನ್ನುವಂತಹ ಆ ಮುಕ್ತಾಯದ ಆ ಕೊನೆಯ ಹಂತ ಏನಿದೆ ಅದು ಬರೀ ಭಾವನಾತ್ಮಕವಾಗಿ ಹೇಳದೇನೆ ಅಲ್ಲಿ ಪ್ರತಿಯೊಬ್ಬ ಯುವಕನ ಹೆಗಲಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಪೂರ್ವಜರು ನೂರಾರು ಆಸೆಗಳನ್ನು ಹೊತ್ತು ನಡೆಸಿದಂತಹ ದಾರಿ ಇವತ್ತು ನಮ್ಮದಾಗಿದೆ. ನಾವು ಇದನ್ನು ಬರೀ ಹಕ್ಕು ಕೇಳೋದಷ್ಟೇ ಅಲ್ಲ, ಅದು ಬರುವ ದಿನದ ಭರವಸೆಗಳನ್ನು, ಅಂದರೆ ದೇಶದ ಭವಿಷ್ಯದ ಪ್ರಗತಿಯನ್ನು ಸಾಕಾರಗೊಳಿಸುವಂತಹ, ಮುನ್ನಡೆಸುವಂತಹ ಹೊಣೆ ಅದು ನಮ್ಮದೇ ಅಂತ ಹೇಳ್ತಾರೆ. ಹಾಗಾಗಿಯೇ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಕೊನೆಯ ಒಂದೆರಡು ಲೈನ್ ಹೇಳೋದಾದರೆ, ನಮಗೆ ಇಂದಿನ ತಲೆಮಾರು ಏನು ಕೇಳುತ್ತೆ, ಬಹುಮುಖ್ಯವಾಗಿ ನಮಗೆ ಕೇಳೋದು ಹಕ್ಕನ್ನು ಕೇಳುತ್ತೆ. ಆದರೆ ಇಲ್ಲಿ ಆ ಹಕ್ಕು ಮಾತ್ರವಲ್ಲದೆ ಬರುವ ದಿನದ ಭರವಸೆಗಳ ಹೊಣೆ ನನ್ನದೇ ಅನ್ನುವಂತಹ ಜವಾಬ್ದಾರಿಯನ್ನು ಕೂಡ ನಮಗೆ ನೆನಪು ಮಾಡುತ್ತೆ. ತಂತ್ರಜ್ಞಾನದ ಈ ದಿನದಲ್ಲಿ ಬದುಕ್ತಾ ಇರುವಂತಹ ಯುವಕರಿಗೆ ಈ ದೇಶ ಕಟ್ಟಿರೋದು ಅದು ಶ್ರಮಜೀವಿಗಳಿಂದ ಅನ್ನೋದಂಥ ನೆನಪು ಮಾಡಿಸುತ್ತೆ. ಇಲ್ಲಿ ವಿಶ್ವ ನಾಗರಿಕ ಪ್ರಜ್ಞೆ ಇರೋದನ್ನು ನಾವು ಕಾಣ್ತೇವೆ. ಹಿಮಾಲಯದ ಶಾಂತಿಯ ತತ್ವವನ್ನು ಎತ್ತಿ ಹಿಡಿಯುವ ಮೂಲಕ ಅದು ಉಗ್ರಗಾಮಿ ಧೋರಣೆಗಿಂತ ಶಾಂತಿ ಮತ್ತು ಪ್ರಗತಿಯೇ ಯುವ ಸಮುದಾಯದ ದಾರಿ ಆಗಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನ ಇಲ್ಲಿ ನೀಡೋದನ್ನು ನಾವು ಕಾಣ್ತೇವೆ. ಇದು ವರ್ತಮಾನದ ಕವಿತೆ ಅಷ್ಟೇ ಅಲ್ಲ, ಭೂತಕಾಲದ ಶ್ರಮದ ಕೃತಜ್ಞತೆಯಾಗಿದೆ, ನಮ್ಮ ವರ್ತಮಾನದ ಗಡಿಯ ಕಾವಲಾಗಿದೆ, ಭವಿಷ್ಯದ ಒಂದು ಪ್ರಗತಿಯಾಗಿಯೂ ಸಹ ನಾವಿದನ್ನು ನೋಡಬಹುದಾಗಿದೆ. ಅಂದರೆ ಇಲ್ಲಿ ವ್ಯಕ್ತಿ ಸ್ವಾರ್ಥವನ್ನು ಬದಿಗಿಟ್ಟು ಒಂದು ಸಮಷ್ಟಿಯ ಹಿತವನ್ನು ಯೋಚಿಸಲಿಕ್ಕೆ ಪ್ರೇರೇಪಿಸುವಂತಹ ಒಂದು ಕವಿತೆ ಆಗಿದೆ ಅಂತ ಅನ್ನೋದನ್ನು ನಾವಿಲ್ಲಿ ಹೇಳಬಹುದು. ಇಲ್ಲಿ ದೇಶದ ಸಾರ್ವಭೌಮತೆಯ ಹೆಮ್ಮೆ ಹಾಗೂ ಭವಿಷ್ಯದ ಜವಾಬ್ದಾರಿಯನ್ನು ಹೊರುವಲ್ಲಿ ಉತ್ಸಾಹ ಮಿಶ್ರಿತ ದೇಶಭಕ್ತಿಯೇ ಇದರ ಪ್ರಧಾನ ಸ್ಥಾಯಿ ಭಾವ ಅಂತ ಹೇಳ್ಬಹುದು. ಹಾಗಾಗಿ ಹಕ್ಕು ಮಾತ್ರವಲ್ಲ, ಹೊಣೆಗಾರಿಕೆಯು ನಿನ್ನದೇ. ಇಲ್ಲಿ ನಿನ್ನದೇ ಎನ್ನುವಂತಹ ಮೂಲಕ ವ್ಯಕ್ತಿ ತನ್ನ ಜೀವನ ಮತ್ತು ದೇಶದ ಹೊಣೆಗಾರಿಕೆಗೆ ಕರೆದೊಯ್ಯುವಂತಹ ಒಂದು ಭಾವವನ್ನು ನಾವು ಕಾಣ್ಬೋದು. ಹಾಗಾಗಿ ಇಲ್ಲಿ ದೇಶ ನಿನ್ನದೇ, ಸಾಧನೆ ನಿನ್ನದೇ, ತ್ಯಾಗ ನಿನ್ನದೇ, ಭವಿಷ್ಯವೂ ನಿನ್ನದೇ ಎನ್ನುವಲ್ಲಿ ಸ್ವಾಮ್ಯ ಭಾವದಿಂದ ಕರ್ತವ್ಯ ಭಾವಕ್ಕೆ, ಕರ್ತವ್ಯ ಭಾವದಿಂದ ಭವಿಷ್ಯದ ನಿರ್ಮಾಣಕ್ಕೆ ಈ ಕವಿತೆ ನಮ್ಮನ್ನು ಕೊಂಡೊಯ್ಯುತ್ತೆ ಅಂತ ಅನ್ನೋದನ್ನು ನಾವು ಹೇಳ್ಬೋದು. ಹಾಗಾಗಿ ತರಗತಿಯಲ್ಲಿ ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ನಾನು, ಬೆಳಗಾಗೆದ್ದು ನಾವು ಒಂದು ಶ್ಲೋಕವನ್ನು ಹೇಳ್ತೀವಿ. ಅದು ಕರಾಗ್ರೇ ವಸತೆ ಲಕ್ಷ್ಮಿ, ಕರಮೂಲೆ ಸರಸ್ವತಿ, ಕರಮಧ್ಯೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ ಅಂಥೇಳಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಣ್ಣುಜ್ಜಿ ನಮ್ಮ ಕೈಯನ್ನೇ ನೋಡ್ಕೊಳ್ತೀವಿ, ಹೊರತಾಗಿ ಪಕ್ಕದವ್ರ ಕೈ ನೋಡೋದಿಲ್ಲ. ಆ ಕೈ ಏನು ಹೇಳ್ತಾ ಇದೆ ಅಂತಂದರೆ ಅದೆಲ್ಲವೂ ಅದು ನೀನೇ, ನಿನ್ನದೇ, ನಿನ್ನಿಂದಲೇ ಎಲ್ಲವೂ ಸಾಧ್ಯ ಅಂತ ಅನ್ನೋದನ್ನೇ ನಮಗಿಲ್ಲಿ ಉದ್ಧರೇದ ಆತ್ಮನಾತ್ಮಾನಾಂ ಅನ್ನುವಂತಹ ಒಂದು ಮಾತನ್ನು ನೆನಪಿಸ್ತಾ, ವಿವೇಕಾನಂದರ ಮಾತು ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅನ್ನೋದನ್ನು ನೆನಪಿಸ್ತಾ ಈ ಅವಕಾಶಕ್ಕೆ ನಾನಿಲ್ಲಿ ಧನ್ಯವಾದವನ್ನು ಅಭಿವ್ಯಕ್ತಿ ಟ್ರಸ್ಟ್ ಹಾಗೂ ಈ ಲಿಟ್ ಫೆಸ್ಟ್ನ ಎಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮೈತ್ರಿ. ಖಂಡಿತವಾಗಿಯೂ ಇಲ್ಲಿ ಸೇರಿದಂಥ 4 ಕವಿಗಳಿಗೂ ಎಷ್ಟು ವಿಷಯವನ್ನು ವೇಳೆಯನ್ನು ಕೊಟ್ಟರೂ ಕೂಡ ಸಾಲಾಗಿಲ್ಲ ಅನ್ನಿಸ್ತದೆ. ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಅನ್ನುವಂಥ ರೀತಿಯಲ್ಲಿ ಹೇಳುವಂಥ ವಿಷಯ ಸಾಕಷ್ಟಿದೆ. ತುಂಬ ಸುಂದರವಾಗಿ ದೇಶ ಅನ್ನೋದು ಕೇವಲ ಭೌಗೋಳಿಕ ವಿಸ್ತಾರತೆಯಿಂದಲ್ಲ, ನಮ್ಮ ಅಂತರಂಗದ ಬೆಳವಣಿಗೆಯಿಂದ ಕಾಣಲಿಕ್ಕಿದೆ. ಒಂದು ದಿನದಲ್ಲ, ಹಲವಾರು ದಿನಗಳ ನಡಿಗೆಯಿಂದ ಭೂತ, ಭವಿಷ್ಯ ಹಾಗೂ ವರ್ತಮಾನ ಎಲ್ಲವನ್ನು ಕೂಡಿ ನಾವು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತನ್ನು ಹೇಳಿ, ನಮ್ಮಲ್ಲಿರುವಂಥ ದೇಶಭಕ್ತಿಯನ್ನು ಪ್ರಚೋದಿಸುವಂಥ ರೀತಿಯಲ್ಲಿ ಮತ್ತು ಅದನ್ನು ಜಾಗೃತಿಗೊಳಿಸುವಂಥ ರೀತಿಯಲ್ಲಿ ಬರೆದ GSS ವರ್ಗವನ್ನು ತುಂಬ ಅರ್ಥಪೂರ್ಣವಾಗಿ ವಿಸ್ತರಿಸಿದ್ದೀರಿ. ಇನ್ನೊಂದು ಮಾತನ್ನ ಮರ್ತಿದ್ದೆ ಮೇಡಮ್, ಇವತ್ತು ತಾಯಂದಿರ ದಿನ ಅನ್ಬೇಕಾದ್ರೆ ಈ ದೇಶವನ್ನು ನಾವು ತಾಯಿ ಅಂತ ಕರಿತೀವಿ. ಹಾಗಾಗಿ ಆ ತಾಯಿಗೆ ಇದನ್ನು ನಾವು ಸಮರ್ಪಣೆ ಮಾಡ್ತೀವಿ ಅಂತ ಅನ್ನೋದನ್ನು ನೆನಪಿಸ್ಕೊಳ್ಬೇಕು. ನಮ್ಮ 4 ಜನರ ಪರವಾಗಿ ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ದ.ರಾ ಬೇಂದ್ರೆಯವ್ರ ಹತ್ರ ಹೋಗಿ 4 ತಂತಿ ಕವನದ ಅರ್ಥ ಏನು ಅಂತ ಕೇಳಿದ್ನಂತೆ ಅಂತ ಒಬ್ಬರು ಹೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ಆ ಕವಿ ಅಂಬಿಕಾ ದತ್ತ ಏನೋ ಬರ್ದಾನಪ್ಪ, ನಿನಗರ್ಥ ಆದಂಗೆ ನೀನು ಹೇಳು, ನನಗರ್ಥ ಆದಂಗೆ ನಾನು ಹೇಳ್ತೇನೆ. ಅವರು ಮೇದಿನಿಯವ್ರು ಹೇಳಿದ್ರಲ್ಲ ಹಾಗೆ ಇವರು ನಮ್ಮ ನರಸಿಂಹಸ್ವಾಮಿಯವರು ತುಂಬ ಚೆನ್ನಾಗಿ ಒಂದು ಹೇಳಿದರು. ಅವ್ರ ಕವಿತೆಯ ಕವನ ಹುಟ್ಟುವ ಸಮಯ ಅಂತಾನೆ
ಅದರೊಳಗೆ ಅವ್ರು ಹೇಳ್ತಾರೆ ಕವಿತೆ ಯಾವಾಗ ಹುಟ್ಟತ್ತೆ ಅಂತ. ಅದು ಬೇರೆ ಬೇರೆ ಇಂಟರ್ಪ್ರಿಟೇಷನ್ಸು. ಈಗ ನನಗೆ ಅರ್ಥ ಆದಂಗೆ ನಾನು ಹೇಳಿದ್ದೀನಿ, ನಮ್ಮ 4 ಜನಕ್ಕೆ ಅರ್ಥ ಆದಂಗೆ. ಹಾಗೆ ಅಬ್ಬಿಕಾನಿದೇನತ್ತ ಏನೋ ಬರ್ದಾನಪ್ಪ, ನಿಮ್ಗೆ ಗೊತ್ತಾದಂಗೆ ನೀನು ಹೇಳು, ನನಗೆ ಗೊತ್ತಾದಂಗೆ ನಾನು ಹೇಳು ಅಂತ ಹೇಳ್ದಂಗೆ ಇದು ಮಾಡಿದ್ದೀವಿ. ಹಾಗಾಗಿ ಇದೆಲ್ಲ ನಮ್ಮ ಏನು ಭಾಷ್ಯಗಳು, ನಿಮ್ಮ ಭಾಷ್ಯಗಳಿಗೆ ಇದು ಸದಾ ತೆರೆದಿರುತ್ತೆ ಅಂತ ಹೇಳ್ತಾ ನಮ್ಮ 4 ಜನರ ಪರವಾಗಿ ನಾನು ಕೊನೆಯ ಇದನ್ನು ಹೇಳ್ತಾ ಇದ್ದೀನಿ. ಒಬ್ಬ ಸಮನ್ವಯಕಾಗಿ ಒಂದು ಮಾತು ಹೇಳ್ತೇನೆ. ಸರ್ ಸುಧೀಂದ್ರ ಸರ್ ಮತ್ತು ವಿನಯ್ ಬಂದಾಗ ಹೇಳಿದರು, ತುಂಬ ಕವಿತೆಯಿಂದ ನಮ್ಮ ಮಕ್ಕಳು ದೂರ ಆಗ್ತಾ ಇದ್ದಾರೆ, ಜನ ದೂರ ಆಗ್ತಾ ಇದ್ದಾರೆ ಅಂತ ಹೇಳಿ. ಅದು ಎಲ್ಲರಿಗೂ ಅನಿಸುವಂಥ ಭಾವ ಆಗಿದೆ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಬಾಯ್ಪಾಠ ಮಾಡಿ ಇಡೀ ಕವನಗಳನ್ನು ಇಡೀ ಸ್ಕೂಲಿನ ಎಲ್ಲರೂ ಹೇಳ್ತಾ ಇದ್ದೀವಿ. ಈಗ ಬಾಯ್ಪಾಠ ಅನ್ನುವಂಥ ಸಂಸ್ಕೃತಿಯೇ ಹೋಗಿಬಿಟ್ಟದೆ. ಇವತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಒಂದು ಮಾತು ಬಂದ್ರೆ ಅದ್ರಾಗ ಒಂದು ಪದ ಬಂದ್ರೆ ಸಾಕು, ಅದಕ್ಕೊಂದು ಏನು ಹೇಳ್ತಿದ್ರು, ಪದ್ಯ ಹೇಳ್ಬಿಡ್ತಿದ್ರು. ಎಲ್ಲೋ ಸಂತಿಗೆ ಹೋದ್ರೆ ಹಿಡಿ ರೊಕ್ಕ ಅಂತ ಯಾರಾದರೂ ಒಬ್ಬ ಮಾರಾಟ ಮಾಡವ ಹಿಡಿ ರೊಕ್ಕ ಅಂದ್ರೆ ಸಾಕು, ಹಿಡಿ ರೊಕ್ಕ ಹಿಡಿ ಅಂತ ಹಿಡೀಲಿ ಕೊಡ್ತಾನ, ಖರೆ ಅಂತ ಹಿಡಿಯಕ್ಕೆ ಹೋದ್ರೆ ಕೈ ಹಿಡಿತಾನ ಅಂತೇಳಿ ಬೆಂದಿರೋ ಕವನವನ್ನು ಹೇಳ್ತಾಯಿದ್ರು. ಅಂದರೆ ಆಯಾ ಸಂದರ್ಭ ಕೊಡ್ತದೆ. ಎಷ್ಟು ನಾವು ಎಸ್ಪೆಷಲಿ ತತ್ವಪದಕಾರರಾಗಲಿ ಅಥವಾ ಜನಪದವಾಗಲಿ ಬೇಂದ್ರೆಯವರ ಕವನವಾಗಲಿ, ನಾವೆಲ್ಲವುಗಳು ಕಾವ್ಯಗಳು ಸಾಮಾನ್ಯವಾಗಿ ಜನರು ಸಾಮಾನ್ಯ ಜೀವನದ ಸಂದರ್ಭದಲ್ಲಿ ಕೂಡ ಅಂತ ಇದ್ದೇವೆ. ಆ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತವಾಗಿಯೂ ಅವರ ಅನಿಸಿಕೆಯಂತೆ, ಅವರ ನಿರೀಕ್ಷೆಯಂತೆ ಕಾವ್ಯಗಳು ಕೇವಲ ಒಂದು ನಿರ್ದಿಷ್ಟವಾದಂಥ ಒಂದು ಅಕಾಡೆಮಿಕ್ ವಲಯದಲ್ಲಿ ಚರ್ಚೆ ಆಗೋದಕ್ಕಿಂತ ಬದಲಾಗಿ ನಿಮ್ಮ ಮಧ್ಯೆ ಚರ್ಚೆ ಆಗಬೇಕು, ಬದುಕಿನ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಉಲ್ಲೇಖಿಸುವಂತಿರಬೇಕು, ನೆನಪಿಗೆ ಬರುವಂತಿರಬೇಕು. ಅದಕ್ಕಾಗಿ ನಾವು ಬೇಂದ್ರೆಯವರನ್ನ ಪ್ರಕೃತಿ ಕವಿ ಆಗ್ತೇವೆ, ಹಾಗೆ ಗಾರುಡಿಗ ಅಂತೇವೆ, GS ಮತ್ತು ಕುವೆಂಪು ಅವರನ್ನ ಆಧ್ಯಾತ್ಮಿಕ ಕವಿ, ಪ್ರಕೃತಿ ಕವಿ ಅಂತೇವೆ. ಅವೆಲ್ಲ ಕೇವಲ ಅವರು ಬರೆದದ್ದಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದಲ್ಲಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಡುವಂಥದ್ದಿರಬೇಕು. ಅದಕ್ಕೆ ಒಂದು ಬರ್ತದೆ ನೋಡಿ, GS ಅವರ ಕವನ, ನೋಡು ಇದೋ ಇಲ್ಲರಳಿ ನಿಂತಿದೆ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ. ನಾವು ಒಟ್ಟು ಪ್ರಕೃತಿನೇ ನೋಡ್ಲಿಕ್ಕೆ ಹೋಗಂಗಿಲ್ಲ. ಎಷ್ಟು ಜನ ನಾವು ಮಕ್ಕಳಿಗೆ ಆಕಾಶ ತೋರಿಸೇವು, ಚಂದ್ರನ ತೋರಿಸೇವೆ. ಒಂದು ಕಾಲಕ್ಕೆ ಚಂದ್ರ ನಮಗೆ ಚಂದ ಮಾಮ ಆಗಿದ್ದ. ನಮ್ಮ ತಾಯಿ ಅವನ್ನ ಮಾಮ ಅಂತ ಕರೆದು ಹೇಳ್ತಿದ್ಲು. ಆದರೆ ಚಂದ್ರನ ನಾವೇ ನೋಡಿಲ್ಲ, ಇನ್ನು ಮಕ್ಕಳಿಗೆ ಏನು ತೋರಿಸಬಲ್ಲೆವು? ಇಂಥ ಕವನಗಳ ಮೂಲಕ ನಾವು ಪ್ರಕೃತಿಯನ್ನು ಆಸ್ವಾದಿಸುವಂಥ, ಅನುಭವಿಸುವಂಥ, ಆನಂದಿಸುವಂಥದ್ದು ಮಾಡಿದಾಗ ನಿಜವಾಗಿಯೂ ನಾವು ಕವಿಗೆ ಒಂದು ನಮನವನ್ನು ಸಲ್ಲಿಸಿದಂಗೆ ಆಗ್ತದೆ. ಆ ಕವನಗಳು ಸಾರ್ಥಕವಾಗ್ತವೆ. ನೋಡು ಇದೋ ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಂತು ಹಚ್ಚನೆ ಹಸಿರು ಗಿಡದಿಂ ಎಂತು ಮೂಡಿತೋ ಬೆಳ್ಳಗೆ. ನೋಡಿ ಎಷ್ಟು ಹಸಿರಿನ ಮಧ್ಯೆ ಇಂಥ ಬೆಳ್ಳಗೆ ಹೇಗೆ ಮೂಡಿದೆ ಅನ್ನೋಂಥ ಒಂದು ಕೌತುಕ, ಕುತೂಹಲ ಅದು ಮೂಡಿಸಿದ್ರ ಅದು ಒಂದು ಕವಿಗೆ ಮಾತ್ರ ಸಾಧ್ಯ. ಆತನ ದರ್ಶನದಿಂದ ಮಾತ್ರ ನೋಡಿದಾಗ ಸಾಧ್ಯ. ಆ ದರ್ಶನವನ್ನು ನೋಡಿದಾಗ ಆತನ ದರ್ಶನ ನಮಗೆ ದರ್ಶನವಾದಾಗ ಮಾತ್ರ ನಿಜವಾದ ಕಾವ್ಯದ ಸಾರ್ಥಕತೆ ಇರ್ತದೆ ಅನ್ನುವಂಥ ಮಾತನ್ನಂತ ಇನ್ನೂ ಸಾಕಷ್ಟು ಕವನಗಳಿದ್ದೆವು ಹೇಳಬೇಕಂತೇಳಿ. ಆದರೆ ಏನು ಮಾಡೋದು, ಭಿಕ್ಷಕ್ಕೆ ಬಂದವರು ಮುಂದೆ ಭಿಕ್ಷುಕನಾದೆ. ಎಷ್ಟು ಚಂದದ ನೋಡಿ, ನಾನೇ ಗ್ರೇಟು ಅನ್ನುವಂಥ ಅಹಂಕಾರ ನಿರಸನ ಹೋಗಬೇಕು. ಭಿಕ್ಷಕ್ಕೆ ಬಂದವರ ಮುಂದೆ ಭಿಕ್ಷುಕನಾದೆ, ನನ್ನೆದೆಯ ಜೋಳಿಗೆಯ ನಾನೇ ತೆರೆದೆ, ಮುಂದೆ ನಡೆದರು ಅವರು ಹಾಡುಗಳನ್ನು ಸುರಿದು. ಅಂದರೆ ದಾಸರು ಹಾಡುಗಳನ್ನು ಸುರಿದು ಭಿಕ್ಷಕ್ಕೆ ಬಂದವರು, ಅವ್ರ ಮುಂದೆ ನಾನೇ ಭಿಕ್ಷುಕನಾದೆ. ಇಂಥ ಎಲ್ಲ ಕವನಗಳನ್ನು ನೋಡಿದಾಗ ಖಂಡಿತವಾಗಿಯೂ GS ಅವರಾಗಲಿ, ಯಾರೇ ಶ್ರೇಷ್ಠ ಕವಿಗಳಾಗಲಿ, ಪ್ರೀತಿ, ಕರುಣಾ, ಸ್ನೇಹ, ಮರುಕ ಇವೇ ನಮ್ಮ ದೇವರು. ಇಲ್ಲ ಇಲ್ಲಿ ಜಾತಿ ಗೀತಿ, ಇಲ್ಲಿ ಇರುವುದೊಂದೇ ಪ್ರೀತಿ. ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮೋಡ ಕಟ್ಟಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ನಿಮ್ಮ ಎದೆಗಳು ಮರುಭೂಮಿಯಾಗದೆ ತಡೆಗಟ್ಟುವುದು ಹೇಗೆ ಅಂತ ಕೇಳ್ತಾರೆ. ಆ ಮರುಭೂಮಿಯಾಗದೆ ತಡೆಗಟ್ಟಬೇಕಾದಂಥ ಕಾರ್ಯವನ್ನು ಇವತ್ತು ಅಭಿವ್ಯಕ್ತಿ ಸಂಸ್ಥೆ ಮಾಡಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಕೊನೆಯದೊಂದು ಸಾಲ, ಇವತ್ತು ತಾಯಿ ದಿನ ಆಗಿರೋದ್ರಿಂದ, ವಿಶ್ವ ದಿನ ಆಗಿರೋದ್ರಿಂದ ಒಂದೇ ಒಂದು ಮಾತು ಹೇಳ್ತೀನಿ. ಅವರು ಜಡೆ ಕವನ ತೊಗೋಬೇಕಂತ ನಿನ್ನಿಂದ ನಾನು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದೇವೆ. ಅದು ಭಾಳ ದೊಡ್ಡ ಕವನ, ಹೆಚ್ಚಿನ ಜನ ಓದಿರಿ. ಆದರೆ 2 ಸಾಲ ಹೇಳ್ತೀನಿ. ಲಲನೆಯರ ಬೆನ್ನಿನಡೆ ಹಾವಿನೋಳು ಜೋಲುವ ಜಡೆ, ಕಾಳಿಂದಿ ಎಂತಳಿದು ಕೊರಳೆಡೆ ಕವಲೊಡೆದು ಅತ್ತಿತ್ತ ಹರಿದ ಜಡೆ, ಸಂಜೆಯಲ್ಲಿ ಹಗಲು ಕೆದರುವ ಜಡೆ. ಕೊನೆಗೆ ಈ ಜಡೆ ಎಲ್ಲ ಪುರಾಣ, ಇತಿಹಾಸ, ರಾಮಾಯಣ, ಮಹಾಭಾರತ ಎಲ್ಲರಲ್ಲಿ ಮುಂದುವರೆದು ನೋಡಿ ಆ ಜಡೆ ಏನೆಲ್ಲ ವಿಷಯವನ್ನು ಹುಟ್ಟಿಸ್ತದೆ, ಏನೆಲ್ಲ ಕನಸುಗಳನ್ನು ಕಟ್ಟಿಸ್ತದೆ. ಮರಮರದಿ ಬಳುಕುತಿಯ ಹೂ ಬಿಟ್ಟ ಬಳ್ಳಿ ಜಡೆ, ಕಾಡು ಬಯಲಿನ ಹಸುರಿನ ಜಡೆ, ಶಿವನ ಸಿರದಿಂದ ಹಬ್ಬಿ ಹಸಿರಿನಿಂದ ಕಾನನದ ಹಸುರು ಜಡೆ, ಮುಂಗಾರು ಮೋಡುಗಳ ದಿಕ್ಕಿಗೆ ಬಿಚ್ಚಿ ಹರಡಿರುವ ಮಳೆಯ ಜಡೆ, ಚಂದ್ರಚೂಡನ ವ್ಯೋಮಕೇಶನ ವಿಶ್ವವನ್ನೇ ವ್ಯಾಪಿಸುತ್ತ ತುಂಬಿರುವ ಜಡೆ, ಗಾನಗಳ, ಕಾವ್ಯಗಳ, ಶಿಲ್ಪಗಳ, ಕಲೆಯ ಜಡೆ ಎಲ್ಲವೂ ರಮ್ಯ. ಜಡೆಯಾಸೆ ತಿರುಗಿಸಿದ ತಾಯಿ ಮುಖ ಮಾತ್ರ ನಾನು ಇಂದಿಗೂ ಕಾಣಲಿಲ್ಲ. ಈ ಇಂದಿಗೂ ಕಾಣಲಿಲ್ಲ ಅಂದಾಗ
ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡಂಥ GSS ಅವರು ತಾಯಿ ಮುಖವನ್ನು ಇಡೀ ಬದುಕಿನಿದ್ದಕ್ಕೂ ಎಲ್ಲ ಹೆಣ್ಣು ಮಕ್ಕಳಲ್ಲಿ ನೋಡ್ತಾ ನೋಡ್ತಾ ಹುಡುಕ್ತಾ ಪ್ರಯತ್ನ ಮಾಡಿದ್ದು ಅಲ್ಲಿಯ ತಾಯಿಯ ಶ್ರೇಷ್ಠತೆಯನ್ನು, ತಾಯಿಯ ಅಗತ್ಯತೆಯನ್ನು, ಮಾತೃತ್ವದ ಮಹತ್ವವನ್ನು ಹೇಳುವುದರೊಂದಿಗೆ ಎಲ್ಲ ತಾಯಂದರಲ್ಲಿ ಆ ಮುಖ ನೋಡ್ತೀನಿ ಅಂತ ಹೇಳ್ತಾ ಜಡೆಯಿಂದ ವಿಸ್ತರಿಸ್ತಾ ಹೋಗ್ತಾ ಇಡೀ ನಮ್ಮ ಪರಂಪರೆಯನ್ನು ಎತ್ತಿ ಕಟ್ಟಿಕೊಡುವಂಥ ಪ್ರಕೃತಿಯ ಸ್ವರೂಪವನ್ನು ಕಟ್ಟಿಕೊಡುವಂಥ ಈ ಕವನ ತುಂಬ ಶ್ರೇಷ್ಠವಾದಂಥ ಕವನ ಇದೆ. ಈ ರೀತಿ ಇಂಥ ಗೋಷ್ಠಿಗಳಾದಾಗ ಮತ್ತೆ ಮತ್ತೆ ಹೊಸ ಕವನಗಳನ್ನು ಓದುವಂಥ ಹವ್ಯಾಸ ನಮಗೆ ಹುಟ್ಟಿಸುವಂತಾದರೆ ಇಂಥ ಗೋಷ್ಠಿಗಳು ನಡೆದದಕ್ಕೆ ಸಾರ್ಥಕವಾಗ್ತದೆ. ಅವಕಾಶ ಕೊಟ್ಟಂಥ ಎಲ್ಲರಿಗೂ ಇನ್ನೊಮ್ಮೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಮ್ಮೆಲ್ಲ ಗೋಷ್ಠಿಯ ನಮ್ಮ ಓದುಗರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮಾತಿಗೆ ವಿರಾಮ. ಸಾಮಗಾನ GSS ಕಾವ್ಯ ಸಂವಾದ ಅತ್ಯಂತ ಸುಂದರವಾಗಿ, ಅತ್ಯಂತ ಮನೋಜ್ಞವಾಗಿ ಮೂಡಿಬಂತು. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ವಿಶ್ವ ತಾಯಂದಿರ ದಿವಸ ಪ್ರಯುಕ್ತ ನಾನು ಇಬ್ಬರು ತಾಯಂದಿರನ್ನ ವೇದಿಕೆ ಕರಿತಾ ಇದ್ದೀನಿ. ಶ್ರೀಮತಿ ಸುಮಾಮೂರ್ತಿಯವರು, ಹಾಗೆ ದಯವಿಟ್ಟು ಶ್ರೀಮತಿ ಗೀತಾ ಪಂಡಿತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಾವು ಎಲ್ಲ ಈ ಬಟ್ಟೆಯ ಬ್ಯಾಗ್ಗಳನ್ನು ಅತಿಥಿಗಳಿಗೆ ನೆನಪಿನ ಕಾಣಿಕೆಗೆ ಕೊಡ್ತಾ ಇದ್ದೀವಿ. ಪರಿಸರ ಉಳಿಸೋ ನಿಟ್ಟಿನಲ್ಲಿ ಶ್ರೀಮತಿ ಗೀತಾ ಪಂಡಿತ್ ಅವರು ಎಲ್ಲ ಈ ಬಟ್ಟೆ ಬ್ಯಾಗ್ಗಳನ್ನು ನಮಗೆ ಅವರೇ ಹೊಲಿದು ಕೊಡ್ತಾ ಇದ್ದಾರೆ. ಇಬ್ಬರು ತಾಯಂದಿರ ಕೈಯಲ್ಲಿ ಇವತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಗೌರವ ಸಮರ್ಪಣೆ. ಕಿರಣ್ ಮೇಡಮ್ ಅವರಿಗೆ ಒಂದು ವಿಶೇಷವಾದ ಧನ್ಯವಾದಗಳು. ನಮಗೆ ಕಾರಣಾಂತರದಿಂದ ನಮ್ಮ ನಿಗದಿತ ಗೆಸ್ಟ್ ಬರೋಕ್ಕಾಗದಿದ್ದಾಗ ಪ್ರೀತಿಯಿಂದ ಒಪ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ನಡೆಸ್ಕೊಟ್ಟಿದ್ದಾರೆ. ಅಭಿವ್ಯಕ್ತಿ ಟ್ರಸ್ಟ್ ವತಿಯಿಂದ ನಿಮಗೆ ವಿಶೇಷವಾದ ಧನ್ಯವಾದಗಳು ಮೇಡಮ್. ಭಾಳ ಇತ್ತು, ಆದರೆ ಏನು ಮಾಡೋದು, ಕಾಲ ಕಡಿಮೆ. ಕುವೆಂಪು ಅವರ 700 ಕವನಗಳು, ಬೇಂದ್ರೆಯವರ 5-6 ಕವನಗಳಾದರೂ ಆಯ್ಕೆ ಮಾಡ್ಕೊಂಡು ಬಂದಿದ್ದೆ. ಅದರ ಅವಕಾಶ ಇಲ್ಲ. ಮತ್ತೊಮ್ಮೆ ಕೂಡೋಣ. ವರ್ಲ್ಡ್ ಈಸ್ ರೌಂಡ್, ವಿಲ್ ಮೀಟ್ ಅಗೇನ್ ಅಂತ ಹೇಳ್ತಾರಲ್ಲ, ಮತ್ತೆ ಸಿಗೋಣ, ಮತ್ತೆ ಆ ಕವನಗಳನ್ನು ನೆನೆಸೋಣ. ಗುಡಿ ಗೋಪುರ ಉರುಳುತ್ತಿವೆ, ಹಳೆಯ ಪ್ರತಿಮೆ ತೇಲುತ್ತಿವೆ. ಗುಡಿ ಗೋಪುರ ಉರುಳುತ್ತಿವೆ, ಹಳೆಯ ಪ್ರತಿಮೆ ತೇಲುತ್ತಿವೆ. ದೀಪವಾರಿ ತಂತಿ ಹರಿದು ವಾದ್ಯವೃಂದ ನರಳುತ್ತಿದೆ. ಯಾವುದೀ ಪ್ರವಾಹವು